ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ನೀಟ್ 2026ರ ಫಲಿತಾಂಶ ಪ್ರಕಟ. ಆಕಾಶ್ ಅಕಾಡೆಮಿಯ ನಮಿತ್ ಗೌಡ ಜಿಲ್ಲೆಗೆ ಪ್ರಥಮ. ಸಂಭ್ರಮದಲ್ಲಿ ಮುಳುಗಿದ ಆಕಾಶ್ ಅಕಾಡೆಮಿ ಹಾಗೂ ಪೋಷಕರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡ ವಿಧಿವಶ. ದೇವೇಗೌಡ ಕುಟುಂಬಕ್ಕೆ ಭಾರೀ ಆಘಾತ. ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಹಾಸನದಲ್ಲಿ ಸಂಭ್ರಮದ ಅಭ್ಯುದಯ 2026. ಸಂತೋಷ ಬಿಟ್ಟರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ವಿದ್ಯಾರ್ಥಿಗಳಿಗೆ ಗಣ್ಯರ ಕಿವಿಮಾತು. ನೀಟ್ 2026ರ ಫಲಿತಾಂಶ ಪ್ರಕಟವಾಗಿದ್ದು, ಆಕಾಶ್ ಅಕಾಡೆಮಿಯ ವಿದ್ಯಾರ್ಥಿ ಎಸ್ವಿ ನಮಿತ್ ಗೌಡ ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆಯುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಅಕಾಡೆಮಿಯ ವಿದ್ಯಾರ್ಥಿಗಳು ನಗರದಲ್ಲಿ ಬೃಹತ್ ರ್ಯಾಲಿ ನಡೆಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ನಮಿತ್ ಗೌಡ, ಬಾಲ್ಯದಿಂದಲೇ ವೈದ್ಯನಾಗಬೇಕೆಂಬ ಕನಸು ಕಂಡಿದ್ದೆ. ಆ ಗುರಿ ತಲುಪಲು ನಿರಂತರ ಶ್ರಮ ವಹಿಸಿ ಇಂದು ಜಿಲ್ಲಾ ಟಾಪರ್ ಆಗಿ ಹೊರಹೊಮ್ಮಿದ್ದೇನೆ ಎಂದರಲ್ಲದೆ, ಮೊದಲ ಸ್ಥಾನ ಪಡೆಯಲು ನನ್ನ ಶ್ರಮದ ಜೊತೆಗೆ ಪೋಷಕರು ಮತ್ತು ಆಕಾಶ್ ಅಕಾಡೆಮಿಯ ಶಿಕ್ಷಕರ ಮಾರ್ಗದರ್ಶನ ಬಹಳ ಮುಖ್ಯವಾಗಿತ್ತು. ಮುಖ್ಯವಾಗಿ ಅಕಾಡೆಮಿಯ ಟೆಸ್ಟ್ ಸಿರೀಸ್ ನನಗೆ ಕಾಂಪಿಟೇಟಿವ್ ಜಗತ್ತನ್ನು ಎದುರಿಸಲು ದೊಡ್ಡ ಬಲ ನೀಡಿತು. ಫೈನಾನ್ಸ್ ಎಕ್ಸಾಮ್ನಲ್ಲೂ ಕೊನೆಯ 15 ನಿಮಿಷಗಳಲ್ಲಿ 10ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಉತ್ತರಿಸಲು ಸಾಧ್ಯವಾಯಿತು. ಇದು ನನಗೆ 600ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಲು ಸಹಕಾರಿಯಾಯಿತು ಎಂದು ತನ್ನ ಅನುಭವ ಹಂಚಿಕೊಂಡಿದ್ದಾರೆ. ಸಣ್ಣ ವಯಸ್ಸಿಂದನೇ ನಾನು ಡಾಕ್ಟರ್ ಆಗಬೇಕು ಅಂತ ಇತ್ತು. ಕಾರ್ಡಿಯೋಲಜಿಸ್ಟ್ ಆಗಬೇಕು ಅಂತ ಇತ್ತು. ಅದಕ್ಕೋಸ್ಕರ ಶ್ರಮ ಪಟ್ಟೆ. ಈಗ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೀನಿ. ತುಂಬ ಖುಷಿ ಇದೆ. ಶ್ರಮದಿಂದ ನಾನು, ನಮ್ಮ ಅಪ್ಪ ಅಮ್ಮ, ನಮ್ಮ ಟೀಚರ್ಸು, ನಮ್ಮ ಹೆಲ್ಪ್ ಮಾಡೋಕ್ಕೆ ನಮಗೆ ಟೀಚರ್ಸ್ ಸ್ಟಾಫ್ಗಳು ಎಲ್ಲ ಇದ್ದಾರೆ. ಟೀಚರ್ಸು ಸಖತ್ ಹೆಲ್ಪ್ ಮಾಡಿದ್ದಾರೆ. ನನಗೆ ಸಖತ್ ಹೆಲ್ಪ್ ಆಗಿರೋದು ಟೆಸ್ಟ್ ಸೀರೀಸಿಂದ. ಯಾಕೆಂದರೆ ಎಲ್ಲ ಥಿಯರಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಮನೇಲಿ ಮಾಡ್ಬೋದಿತ್ತು. ಆದರೆ ಟೆಸ್ಟ್ ಸೀರೀಸ್ನ ಆ್ಯಕ್ಚುಯಲ್ ಆಗಿ ಕಾಂಪಿಟೇಟಿವ್ ವರ್ಡಲ್ಲಿ ಅಟೆಂಡ್ ಮಾಡೋದೇ ದೊಡ್ಡ ವಿಷಯ. ಅದನ್ನ ಅಟೆಂಡ್ ಮಾಡಿ ಅಕಾಡೆಮಿಯ ಪ್ರಾಂಶುಪಾಲರು, ನಿರ್ದೇಶಕರು ಮಾತನಾಡಿ, ನಮ್ಮ ಆಕಾಶ್ ಅಕಾಡೆಮಿಯ ಹಾಸನ ಜಿಲ್ಲಾ ಟಾಪರ್ ನಮಿತ್ ಗೌಡ ಅತ್ಯಂತ ಶಿಸ್ತಿನ ವಿದ್ಯಾರ್ಥಿ. ನಾವು ಅವನ ಪ್ರಗತಿಯನ್ನು ಪ್ರತಿ ಹಂತದಲ್ಲೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆವು. ಅವನ ದೌರ್ಬಲ್ಯಗಳಾದ ಟಾಪಿಕ್ ಅನಾಲಿಸಿಸ್ ಮತ್ತು ಎರರ್ ಅನಾಲಿಸಿಸ್ ಮೇಲೆ ನಾವು ಹೆಚ್ಚು ಗಮನ ಹರಿಸಿದೆವು. ಅವನು ಪ್ರತಿ ವಿಷಯದಲ್ಲೂ ವೀಕ್ ಇರುವ ಅಂಶಗಳನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಪ್ರತ್ಯೇಕ ನೋಟ್ಸ್ ಮಾಡಿಕೊಂಡು ನಿಯಮಿತವಾಗಿ ನಮ್ಮೊಂದಿಗೆ ಚರ್ಚಿಸುತ್ತಿದ್ದನು. ವಿಷಯಗಳ ಮೇಲೆ ಸ್ಪಷ್ಟತೆ ಪಡೆಯಲು 2 ದಿನಕ್ಕೊಮ್ಮೆ ನಮ್ಮೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದನು. ನೀಟ್ ಪರೀಕ್ಷೆ ಮೊದಲ ಬಾರಿ ರದ್ದಾದಾಗ ಅವನು ಎದೆಗುಂದಲಿಲ್ಲ ಅಥವಾ ಡಿಪ್ರೆಷನ್ಗೆ ಒಳಗಾಗಲಿಲ್ಲ. ಬದಲಾಗಿ ನಾನು ಸಾಧಿಸಿಯೇ ತೀರುತ್ತೇನೆಂಬ ಛಲದಿಂದ ನಮ್ಮೊಂದಿಗೆ ನಿರಂತರವಾಗಿ ತೊಡಗಿಸಿಕೊಂಡನು. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8:30ರವರೆಗೆ ಅಕಾಡೆಮಿಯಲ್ಲೇ ಇದ್ದು ಪ್ರತಿದಿನ ನಿಗದಿತ ಗುರಿಗಳನ್ನು ಪೂರೈಸುತ್ತಾ ತನ್ನನ್ನು ತಾನು ಸುಧಾರಿಸಿಕೊಂಡನು. ಆಕಾಶ್ ಅಕಾಡೆಮಿಯಲ್ಲಿ ಪ್ರಸ್ತುತ 500ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ 18 ವಿದ್ಯಾರ್ಥಿಗಳಿದ್ದಾರೆ. ಸಂಪೂರ್ಣ ಫಲಿತಾಂಶ ಬಂದ ನಂತರ ನಮ್ಮಲ್ಲಿ ಕನಿಷ್ಠ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡುವ ವಿಶ್ವಾಸವಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮಿತ್ ಆಕಾಶ್ ಹಾಸನ್ ಡಿಸ್ಟಿಕ್ಗೆ ಅವರು ಟಾಪರು. ಅವರು ಡಿಸಿಪ್ಲಿನ್ಡ್ ಸ್ಟೂಡೆಂಟು. ನಾವು ಯಾವ ಟೈಮು ಎರರ್ ಅನಾಲಿಸಿಸ್ ಮಾಡಬೇಕು, ಟಾಪಿಕ್ ಅನಾಲಿಸಿಸ್ ಮಾಡಬೇಕು, ಯಾವುದು ಟಾಪಿಕಲ್ಲಿ ಅವರು ವೀಕ್ ಇದೆ ಅದು ಹೇಳಬೇಕಂದ್ರೆ ಅವರು ಕಷ್ಟ ಮಾಡಿದರು. ಅವ್ರು ನೋಟ್ಸ್ ಮೇಂಟೈನ್ ಮಾಡಿದರು. ಯಾವ ಕ್ವಶನ್ಸಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಯಾವ ಕಾನ್ಸೆಪ್ಟ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಆ ಥರ ಕಂಪ್ಲೀಟ್ 4 ಸಬ್ಜೆಕ್ಟ್ನಲ್ಲಿ ಅವರು ನೋಟ್ಸ್ ಮಾಡಿ ಎಲ್ಲ 2 ದಿನಕ್ಕೆ ಒಂದ್ಸತಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ರು ಕಾನ್ಸೆಪ್ಟ್ ಕ್ಲಾರಿಟಿಗೆ. ಅದನ್ನ ಬಗ್ಗೆ ಪ್ರಾಪರಲ್ಲಿ ವರ್ಕ್ ಮಾಡಿದರು. ಆ್ಯಂಡ್ ಈಗ ಒಂದು ವಿಷಯ ಹೇಳ್ಬೇಕಂದ್ರೆ, ಈ ವೇಳೆ ನಮಿತ್ ಗೌಡ ಪೋಷಕರು ಮಾತನಾಡಿ, ನನ್ನ ಮಗನ ಈ ಸಾಧನೆಯ ಬಗ್ಗೆ ನಾನು ಆಕಾಶ್ ಇನ್ಸ್ಟಿಟ್ಯೂಟ್ಗೆ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ. ಅವನು ಈ ಹಂತಕ್ಕೆ ತಲುಪಲು ಆಕಾಶ್ನ ಎಲ್ಲ ಶಿಕ್ಷಕರ ಮಾರ್ಗದರ್ಶನ ಮತ್ತು ಬೋಧನಾ ಶೈಲಿ ಬಹಳಷ್ಟು ಸಹಕಾರಿಯಾಗಿದೆ. ಅವನ ಓದಿಗೆ ಬೇಕಾದ ಎಲ್ಲಾ ರೀತಿಯ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನಾವು ನೀಡಿದ್ದೇವೆ. ಆದರೆ ಅವನ ಕಠಿಣ ಪರಿಶ್ರಮವೇ ಈ ಯಶಸ್ಸಿಗೆ ಮುಖ್ಯ ಕಾರಣ. ಆಕಾಶ್ ಇನ್ಸ್ಟಿಟ್ಯೂಟ್ನ ಉತ್ತಮ ಬೋಧನೆ ಮತ್ತು ನಡೆಸಿಕೊಟ್ಟ ಟೆಸ್ಟ್ ಸರಣಿಗಳು ಅವನ ಸಾಧನೆಗೆ ಭದ್ರ ಬುನಾದಿ ಹಾಕಿವೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಇಷ್ಟಪಡ್ತೀನಿ. ನನ್ನ ಮಗ ಸಾಧನೆ ಮಾಡಿರೋದಕ್ಕೆ ಅವನ ಶ್ರಮ, ನಾವು ಕೂಡ ಅವನಿಗೆ ಏನು ಹೆಲ್ಪ್ ಬೇಕು, ಅವನು ಓದಲಿಕ್ಕೆ ಏನು ಯಾವ ಥರ ಅವನಿಗೆ ಪ್ರೋತ್ಸಾಹ ಬೇಕು ಅದನ್ನು ನಾವು ಕೊಟ್ಟಿದ್ವಿ. ಶ್ರಮ ಅವನಲ್ಲಿದೆ. ಹಾಗಾಗಿ ಅವನು ಸಾಧನೆ ಮಾಡಿರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವನು ತುಂಬಾನೇ ಕಷ್ಟಪಟ್ಟಿದ್ದಾನೆ. ಅವನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ.
ಅದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ, ಹಾಗೆ ಟೀಚರ್ಸು ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವೇಳೆ ಮಂಗಳ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ನಿರ್ದೇಶಕರಾದ ಜಗದೀಶ್ ಚೌಡುವಳ್ಳಿ ಸೇರಿದಂತೆ ಅಕಾಡೆಮಿಯ ಪ್ರಾಧ್ಯಾಪಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದರು. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ಇಂದು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಅವರು ಇಂದು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಚೆನ್ನಮ್ಮ ಅವರನ್ನ ಕಳೆದ 4 ದಿನಗಳ ಹಿಂದಷ್ಟೇ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಂಜೆ 4:50 ಸುಮಾರಿಗೆ ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ಅವರ ನಿಧನಕ್ಕೆ ಪತಿ ಎಚ್.ಡಿ. ದೇವೇಗೌಡ, ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಸೇರಿ ಕುಟುಂಬಸ್ಥರು ಕಂಬನಿ ಮಿಡಿದಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಮಣಿಪಾಲ ಆಸ್ಪತ್ರೆಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕೂಡ ಭೇಟಿ ನೀಡಿದ್ದಾರೆ. ಆಸ್ಪತ್ರೆ ಪ್ರಕ್ರಿಯೆಗಳು ಮುಗಿದ ಬಳಿಕ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗಲಿದ್ದಾರೆಂದು ಕುಟುಂಬದ ಮೂಲಗಳು ತಿಳಿಸಿವೆ. ಮಂಗಳ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನ ಜೊತೆಗೆ ಆಕಾಶ್ ಅಕಾಡೆಮಿಯ ಶೈಕ್ಷಣಿಕ ಸಹಭಾಗಿತ್ವದಲ್ಲಿ ನಗರದ ಅಂಬೇಡ್ಕರ್ ಭವನದಲ್ಲಿಂದು ಅಭ್ಯುದಯ 2026 ಸ್ವಾಗತ ಸಮಾರಂಭ ಸಂಭ್ರಮದಿಂದ ನಡೆದಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು, ಜಿಲ್ಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ. ನೀವೆಲ್ಲ ಈಗ ಉನ್ನತ ಶಿಕ್ಷಣದ ಹಂತಕ್ಕೆ ಕಾಲಿಡುತ್ತಿದ್ದೀರಿ. ಪದವಿ ಶಿಕ್ಷಣ ಮುಂದುವರೆದಂತೆ ಸಂಕೋಚ, ಭಯ ಮತ್ತು ಆತ್ಮವಿಶ್ವಾಸದ ಕೊರತೆಯನ್ನು ದೂರ ಮಾಡಬೇಕು. ನೇರವಾಗಿ ಮಾತನಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸಂಕೋಚವನ್ನು ಬಿಟ್ಟವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದು ಕಿವಿಮಾತು ಹೇಳಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಅತ್ಯಂತ ಅಗತ್ಯ. ಈ ನಿಟ್ಟಿನಲ್ಲಿ ಮಂಗಳ ಇಂಡಿಪೆಂಡೆಂಟ್ ಪಿಯು ಕಾಲೇಜು ಹಾಗೂ ಆಕಾಶ್ ಅಕಾಡೆಮಿ ಸಹಯೋಗದಲ್ಲಿ ಉತ್ತಮ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸುವ ಯೋಜನೆ ರೂಪಿಸಿರುವುದು ಶ್ಲಾಘನೀಯ ಎಂದಿದ್ದಾರೆ. ನೋಡಿ ನಾನು ಮಂಗಳ ಕಾಲೇಜ್ ಅಂದ ತಕ್ಷಣ ಇದು ಬರೀ ಮಹಿಳೆಯರ ಕಾಲೇಜ್ ಅನ್ಕೊಂಡೆ, ಆದ್ರೆ ನಮ್ಮ ಕೋಯೆಡ್ ಎಜುಕೇಶನ್ ಇನ್ನೂ ಖುಷಿ ಆಯಿತು. ಯಾಕಂದ್ರೆ ಒಂದು ಮಕ್ಕಳ ಎಜುಕೇಶನ್ಗೆ ನಮ್ಮ ಹಾಸನ ಜಿಲ್ಲೆ ಹೆಚ್ಚು ಒತ್ತನ್ನ ಕೊಡ್ತಾ ಇದೆ. ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಸರ್ಕಾರಿ ಇರಬಹುದು ಅಥವಾ ಅನುದಾನಿತ ಇರಬಹುದು, ಎಲ್ಲಾದ್ರಲ್ಲೂ ಮಕ್ಕಳು ಅದರಿಂದ ಬೆನಿಫಿಟ್ ತಗೊಂತಾ ಹೋಗ್ತಾರೆ. ಅದು ಒಂದು ಖುಷಿಯಾದ ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದ್ರೆ. ಇನ್ನೊಂದು ಮುಖ್ಯವಾಗಿ, ನೀವೆಲ್ಲ ಪುಟಾಣಿ ಮಕ್ಕಳಿದ್ದೀರಾ, ಇಷ್ಟು ದಿನ ಮಕ್ಕಳಿದ್ರಿ, ಈಗ ನಿಧಾನವಾಗಿ ಅಡಲ್ಟ್ ಹುಡ್ಗೆ ಹೋಗ್ತಾ ಇದ್ದೀರಾ, PUCಗೆ ಬಂದ್ಬಿಟ್ಟಿದ್ದೀರಾ. 17 ವರ್ಷ ಮುಗಿದ ತಕ್ಷಣ ಮತ್ತೆ ಕಾಲೇಜ್ಗೆ ಹೋಗ್ಬಿಡ್ತೀರಾ ನಿಮ್ಮ ಡಿಗ್ರಿ ಗ್ರಾಜುಯೇಷನ್ ತಗೊಂಡ್ಲಿಕ್ಕೆ. ಸೊ ಹೀಗೆ ನೀವು ಬೆಳೀತಾ ಹೋಗ್ಬೇಕಾದ್ರೆ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು. ಕಾರ್ಯಕ್ರಮದಲ್ಲಿ ಮಂಗಳ ಇಂಡಿಪೆಂಡೆಂಟ್ ಪಿಯು ಕಾಲೇಜು ನಿರ್ದೇಶಕರಾದ ಜಗದೀಶ್ ಚೌಡುವಳ್ಳಿ ಅವರು ಮಾತನಾಡಿ, ಪ್ರಧಾನಮಂತ್ರಿಗಳಾಗಿದ್ದ ದೇವೇಗೌಡರಿರಬಹುದು, ಸಾಹಿತಿಗಳಾದ SL ಭೈರಪ್ಪ, ಡಾಕ್ಟರ್ ಮಂಜುನಾಥ್ ಅವರಿರಬಹುದು, ಹೀಗೆ ಅನೇಕರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಸಾಧನೆಗೈದ ಮಹನೀಯರಾಗಿದ್ದಾರೆ ಎಂದರಲ್ಲದೆ, ಈ ಬಾರಿ ನೀಟ್ ಪರೀಕ್ಷೆಯಲ್ಲಿ ಆಕಾಶ್ ಅಕಾಡೆಮಿಯ ವಿದ್ಯಾರ್ಥಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದುಕೊಳ್ಳುವ ಮೂಲಕ ಅವರ ತಂದೆ ತಾಯಿ ಜೊತೆಗೆ ಅವರು ಓದಿದ ಸಂಸ್ಥೆಗೆ ಅಪಾರ ಗೌರವವನ್ನು ತಂದುಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಕಾಲೇಜಿಗೆ ಹಾಗೂ ತಂದೆ ತಾಯಿಗಳಿಗೆ ಗೌರವ ತಂದುಕೊಡುವ ಮಕ್ಕಳಾಗಬೇಕೆಂದು ಕಿವಿಮಾತು ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಪ್ರಗತಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರ ವಿದ್ಯಾರ್ಥಿಗಳು ಮತ್ತು ಜಿಲ್ಲಾಧಿಕಾರಿಗಳ ಸೇವೆಯ ಅನುಭವವನ್ನು ನಿಮಗೆ ಅರಿಯುವ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ನೀಡಿಕೊಂಡು ಗೌರವವಾದ ಅಂಬೇಡ್ಕರ್ ವ್ಯವಸ್ಥೆಗೆ ಸಹಕರಿಸಬೇಕೆಂದು ಕೋರುತ್ತೇನೆ. ಅಪ್ಪ ನೀನು ಯಾಕೆ ಯೋಚನೆ ಮಾಡ್ತೀಯಾ? ನಾನು ಕಾಲೇಜಲ್ಲಿ ಸಕ್ಕತ್ತಾಗಿ ಮಾರ್ಕ್ಸ್ ತೆಗೆದುಬಿಟ್ಟು ನಿನಗೆ ಪ್ರೂವ್ ಮಾಡ್ತೀನಿ, ನೀ ಯೋಚನೆ ಮಾಡಬೇಡ ಅಂತ ಹೇಳಿ ಪ್ರತಿಯೊಂದು ಮಗುವ ಕನಸನ್ನ ತಗೊಂಡು ಬರುವಂತ ಸ್ಟೆಪಿಂಗ್ ಪ್ಲೇಸ್ ಕಾಲೇಜ್. ಕಾಲೇಜಿಗೆ ಬಂದಾದ್ಮೇಲೆ ನಾನು ಪ್ರತಿಯೊಂದು ವಿದ್ಯಾರ್ಥಿಗೆ ಇಷ್ಟಪಡೋದು ಇದನ್ನೇ ನಾವೆಲ್ಲ ಹೇಳ್ತಾ ಇದ್ದೀವಿ. LKG UKG ಇಂದ Dustin L. Oracle, he went to IIT Chennai by staying in Hassan, studying in Hassan. And this year again, we have proven our record. All students are ready to go to Chennai or any IIT. Already one student took admission in IIT Chennai. ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ ಎಫರ್ಟ್ಸ್ ಹಂಗೆ ಇರಬೇಕು.
ಓಕೆ, ನಾವೆಲ್ಲ ಇದಕ್ಕೆ ಮೊದಲು ನಾವು ಜಗದೀಶ್ ಅವರು ನಮ್ಮ ಅಕಾಡೆಮಿಕ್ ಡೈರೆಕ್ಟರ್ ಎಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಆಪ್ಷನ್ಸ್ ಇತ್ತು ಅವ್ರಿಗೆ. ಬಟ್ ಅವರು ನನಗೆ ಹಾಸನ್ನಲ್ಲೇ ಟಾಪ್ ಮೋಸ್ಟ್ ಇರೋದ್ ಬೇಕು, ಅದಕ್ಕೆಲ್ಲ ಫೈಟ್ ಮಾಡಿ ನಮ್ನ ಕರ್ಕೊಂಡ್ ಬಂದು 2 months ಫೈಟ್ ಆಡಿದ್ವಿ ನಾವು. ನಮ್ದಾಗಲ್ಲ, ನಮ್ಗೆ ಬೇಕು, ನೀವೇ ಮಾಡಬೇಕು. ಏನಕ್ಕಂದ್ರೆ ನಾವು ಮಂಗಳದಲ್ಲಿ ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರಜ್ವಲ್, ರಾಕೇಶ್, ಆಕಾಶ್ ಅಕಾಡೆಮಿಯ ಮುಖ್ಯಸ್ಥರಾದ ಶ್ರೀನಿವಾಸ್, ಆಕಾಶ್ ಅಕಾಡೆಮಿಯ ಹಾಸನ ಶಾಖೆಯ ಮುಖ್ಯಸ್ಥರಾದ ನಾಗಭೂಷಣ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಬಾಣಾವರ ಗ್ರಾಮ ಪಂಚಾಯಿತಿಯಲ್ಲಿ 7 ರಿಂದ 8 ಕೋಟಿ ರು ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪವನ್ನು ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಕೆಬಿ ವೀಣಾ ಸುರೇಶ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಮ್ಮ ಮೇಲಿನ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಯಾವುದೇ ತನಿಖೆಯನ್ನು ಎದುರಿಸಲು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಈ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಭ್ರಷ್ಟಾಚಾರದ ವರದಿ ಆಧಾರರಹಿತವಾಗಿದೆ. ತಮ್ಮ ಆಡಳಿತಾವಧಿಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳು ನಡೆದಿಲ್ಲ. ತಾವು 2023 ಸೆಪ್ಟೆಂಬರ್ 25ರಿಂದ 2024 ಜೂನ್ 13ರವರೆಗೆ ಬಾಣಾವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ತಮ್ಮ ಅವಧಿಯಲ್ಲಿ ರಸ್ತೆ, ಚರಂಡಿ ನಿರ್ಮಾಣ, ಶಾಲೆಗಳ ದುರಸ್ತಿ, ಶೌಚಾಲಯ ನಿರ್ಮಾಣ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ವಿಶ್ವಕರ್ಮ ಯೋಜನೆಯಡಿ ಗುಡಿ ಕೈಗಾರಿಕೆ, ಹೂ ಕಟ್ಟುವವರು, ಬುಟ್ಟಿ ಹೆಣೆಯುವರು ಹಾಗೂ ಟೈಲರಿಂಗ್ ವೃತ್ತಿಯ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ತಾವು ಶ್ರಮಿಸಿದ್ದಾಗಿ ತಿಳಿಸಿದ ಅವರು, ಈ ಭ್ರಷ್ಟಾಚಾರದ ಆರೋಪದ ಕುರಿತು ಸರ್ಕಾರ ಅಥವಾ ಯಾವುದೇ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಲಿ, ತಮಗೆ ಸಂಪೂರ್ಣ ಸಹಕಾರ ನೀಡಲು ಸಿದ್ಧವಿದ್ದೇವೆ. ಒಂದು ವೇಳೆ ಆರೋಪಗಳು ಸಾಬೀತಾದರೆ ಕಾನೂನು ಪ್ರಕಾರ ಯಾವುದೇ ಶಿಕ್ಷೆಯನ್ನು ಎದುರಿಸಲು ಸಿದ್ಧ ಎಂದು ಸವಾಲು ಹಾಕಿದರು. ಅದೇ ಈ ಥರ ಗ್ರಾಮ ಪಂಚಾಯತಿ ಪಿಡಿಒಗಳಾದ ಕುಮಾರಸ್ವಾಮಿ, ಮಣಿಕಂಠ ಮತ್ತು ಧರ್ಮೇಂದ್ರ ಕುಮಾರ್ ಮತ್ತು ಮಾಜಿ ಅಧ್ಯಕ್ಷರಾದ ವೀಣಾ ಸುರೇಶ್ ರವರು 7-8 ಕೋಟಿಗೆ ಹಗರಣ ಮಾಡಲಿಕ್ಕೆ ಸಹಕರಿಸಿರ್ತಾರೆ ಅಂತ ಬಂದಿರುತ್ತೆ. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಾವು 2021 ಡಿಸೆಂಬರ್ನಲ್ಲಿ ಬಾಣಾವರ ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗುತ್ತೆ. ನಂತರ 2022 ಜನವರಿ 24ರಂದು ಬಾಡಿ ಫಾರ್ಮ್ ಆಗುತ್ತೆ. ಅಂದರೆ ನಮ್ಮ ಸದಸ್ಯರ ಅಧಿಕಾರಾವಧಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ನಂತರ ನನ್ನ ಅಧ್ಯಕ್ಷತೆಯ ಅವಧಿ ಯಾವುದೆಂದರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುವ ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿನ ಅಕ್ರಮಗಳನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಜುಲೈ 20ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಮುಖಂಡ ಕಿಶೋರ್ ಕುಮಾರ್, ದೆಹಲಿಯ ಜಂತರ್ ಮಂತರ್ನಲ್ಲಿ ಪರೀಕ್ಷಾ ಅಕ್ರಮದ ವಿರುದ್ಧ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ಶಿಕ್ಷಣ ತಜ್ಞ ಹಾಗೂ ಪರಿಸರ ಹೋರಾಟಗಾರ ಸೋನಂ ವಾಂಗ್ಟುಕ್ ಅವರಿಗೆ ಬೆಂಬಲ ಸೂಚಿಸುವ ಉದ್ದೇಶದಿಂದ ಈ ಪ್ರತಿಭಟನೆ ಆಯೋಜಿಸಲಾಗಿದೆ ಎಂದು ಹೇಳಿದರು. ನೀಟ್ ಹಾಗೂ ಜೆಇಇ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮಪಟ್ಟು ಸಿದ್ಧತೆ ನಡೆಸುತ್ತಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳು ಅವರ ಭವಿಷ್ಯವನ್ನು ಕತ್ತಲೆಗೆ ತಳ್ಳಿವೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ವಿಶ್ವಾಸ ಮೂಡಿಸುವುದು ಕೇಂದ್ರ ಸರ್ಕಾರದ ಹೊಣೆ ಎಂದರು. ಸಾಮಾಜಿಕ ಹೋರಾಟಗಾರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳು ಮಾಡಬೇಕು ಅಂತ ಅವರೊಬ್ಬ ವಿಜ್ಞಾನಿನೂ ಕೂಡ ಹೌದು. ಅಂಥ ಒಬ್ಬ ವ್ಯಕ್ತಿ ಲಡಾಖ್ನವರು ಮೂಲತಃ. ಅವರು ಈ ಒಂದು CJPಯವರು ಏನು ಪ್ರತಿಭಟನೆಯನ್ನು ದೆಹಲಿಯ ಜಂತರ್ ಮಂತರ್ನಲ್ಲಿ ಹಮ್ಮಿಕೊಂಡಿದ್ರು, ನೀಟ್ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸುಮಾರು 12 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಆಮೇಲೆ ಇದು ಒಂದು ಸರಿ ಆಗಿದ್ದಂಥದ್ದಲ್ಲ, ಪದೇ ಪದೇ ಈ ರೀತಿ ಆಗ್ತಾನೇ ಇದೆ. ಹಾಗಾಗಿ ಇದ್ರ ವಿರುದ್ಧ ಇದರ ನೈತಿಕ ಹೊಣೆ ಹೊತ್ತು ಕೇಂದ್ರದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಮತ್ತೆ ಸುದ್ದಿಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿತ್ರಕಲಾವಿದ BR ದೇಸಾಯಿ, ದಲಿತ ಮುಖಂಡ ವಿಜಯ್ ಕುಮಾರ್, CITU ಮುಖಂಡರಾದ ಪೃಥ್ವಿ, ಅರವಿಂದ್, ಹಿರಿಯ ಪತ್ರಕರ್ತ ಛಲಾಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯಲ್ಲಿ ಭೂ ವಿವಾದಕ್ಕೆ ಸಂಬಂಧಿಸಿದ 2 ಪ್ರತ್ಯೇಕ ಪ್ರಕರಣಗಳು ಇದೀಗ ಸಾರ್ವಜನಿಕ ವಲಯಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿವೆ. ಒಂದು ಕಡೆ ಮಹಿಳೆಯೊಬ್ಬರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದ್ರೆ, ಮತ್ತೊಂದೆಡೆ KIADB ಭೂ ವಿವಾದ ಕಾನೂನು ಸಮರದ ಹಂತಕ್ಕೆ ತಲುಪಿದೆ. ಜಮೀನು ಕೊಡಿಸುವುದಾಗಿ ನಂಬಿಸಿ ಮಹಿಳೆಯೊಬ್ಬರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. 20 ಗುಂಟೆ ಅಲಾಟ್ಮೆಂಟ್ ಲೇಔಟ್ನಲ್ಲಿ 17.5 ಗುಂಟೆ ಜಾಗ ಕೊಡಿಸುವುದಾಗಿ ನಂಬಿಸಿ ಒಟ್ಟು 65 ಲಕ್ಷ ರೂಪಾಯಿಗೆ ವ್ಯವಹಾರ ಕುದುರಿಸಲಾಗಿತ್ತು. ಈ ಪೈಕಿ ಮೊದಲ ಹಂತದಲ್ಲಿ ಆರೋಪಿಗಳು 40 ಲಕ್ಷ ರೂಪಾಯಿ ಪಡೆದಿದ್ದಾರೆಂದು ಸಂತ್ರಸ್ತೆ ದೂರಿದ್ದಾರೆ.
ಹಣ ಪಡೆದ ನಂತರ ಜಾಗವನ್ನು ಸರ್ಕಾರಕ್ಕೆ ಹಿಂತಿರುಗಿಸಲಾಗಿದೆ ಅಥವಾ ಅದನ್ನು ಸಿಎ ನಿವೇಶನವೆಂದು ಹೇಳಿ ಹರಾಜು ಹಾಕಲಾಗಿದೆ ಎಂದು ಆರೋಪಿಗಳು ಸಬೂಬು ನೀಡುತ್ತಿದ್ದಾರೆ. ಅಲ್ಲದೆ ಪಕ್ಕದ ಬೋರೇಗೂಡ ಎಂಟರ್ಪ್ರೈಸಸ್ನ ಜಾಗದಲ್ಲಿ 3 ಗುಂಟೆ ಜಾಗ ನೀಡುವ ನೆಪದಲ್ಲಿ ಮತ್ತಷ್ಟು ಹಣ ಪಡೆದಿರುವುದಾಗಿ ಮಹಿಳೆ ಆರೋಪಿಸಿದ್ದಾರೆ. ಹಣ ವಾಪಸ್ ಕೇಳಲು ಹೋದ್ರೆ ಆರೋಪಿಗಳು ಸಂಪರ್ಕಕ್ಕೆ ಸಿಗುತ್ತಿಲ್ಲ, ತನಗೆ ಹಣಕ್ಕಿಂತ ನಿಗದಿಪಡಿಸಿದ ಜಾಗವೇ ಬೇಕೆಂದು ಸಂತ್ರಸ್ತೆ ಪಟ್ಟು ಹಿಡಿದಿದ್ದು ಈ ಕುರಿತು ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ನಮ್ಮದು 20 ಗುಂಟೆ ಅಲಾಟ್ಮೆಂಟ್ ಆಗಿತ್ತು ನಮಗೆ ಸಬ್ನೈಟ್ ಫೈಲಿ. ಅದನ್ನೇನು ಮಾಡಿದರು, ಈ DO ಸುನೀಲ್ ಕುಮಾರ್ ಅವರು 17 ಗುಂಟೆ ಇದೆ ಸಬ್ಡಿವಿಡ್ 3ಲಿ, ನಿಮಗೆ ಅದನ್ನು ಜಾಗನ 17 ಗುಂಟೆ ಇದೆ, ನನಗೆ ಏನಾದರೂ ದುಡ್ಡನ್ನು ಕೊಟ್ಟರೆ ಒಂದು 65 ಲಕ್ಷನ ನಿಮಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಆಯಿತು ಸರ್ ಅಂತ ಹೇಳ್ಬಿಟ್ಟು ನಾನು 40 ಲಕ್ಷ ದುಡ್ಡನ್ನು ಅವ್ರಿಗೆ ಕೊಟ್ಟಿದ್ದೆ ಸರ್. ನಾನು ಅವ್ರಿಗೆ ಇನ್ನು ಬಾಕಿದು ದುಡ್ಡು ಅವ್ರು ಕೊಡಬೇಕು ಸರ್, ಕೊಡ್ತೀನಿ ಅಂತ ಹೇಳಿದೆ ಸರ್. ಅದನ್ನು ಏನು ಮಾಡಿದ್ದಾರೆ, ಈಗ ಅದನ್ನು ಹರಾಜು ಕೂಗಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕಿದ್ದಾರೆ ಸರ್. ಅದೇನಂತಾರೆ CA ಜಾಗ ಅಂತ ಹೇಳ್ಬಿಟ್ಟು ನಮಗೆ 15/5/2026 ಹರಾಜು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಇದನ್ನು ಕಾಪಿ ಕೊಡ್ತಾರೆ ಸರ್. ಕಾಪಿ ಕೊಟ್ಟಾದಮೇಲೆ ಆಯಿತು ಬಿಡಿ, ನಾನು ಗೌರ್ಮೆಂಟಿಗೆ ಸೇರಬೇಕಾಯಿತು, ಜಾಸ್ತಿ ದುಡ್ಡು ಸಿಗುತ್ತೆ. CA ನೀಟ್ UG ಪರೀಕ್ಷೆಯ ಅಕ್ರಮ ಹಿನ್ನೆಲೆ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಶಿಕ್ಷಣ ತಜ್ಞ ಸೋನಮ್ ವಾಂಗ್ಚುಕ್ ಮತ್ತು ಇತರ ಹೋರಾಟಗಾರರನ್ನು ಬಲವಂತವಾಗಿ ಕರೆದೊಯ್ದಿರುವ ಕ್ರಮವನ್ನು ಖಂಡಿಸಿ ಹಾಸನ ಜಿಲ್ಲಾ ಕೌನ್ಸಿಲ್ ನೇತೃತ್ವದಲ್ಲಿ AIDSO ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದೆ. ನೀಟ್ UG ಪರೀಕ್ಷೆಯಲ್ಲಿನ ಅಕ್ರಮಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ನೀಟ್ ಸೇರಿದಂತೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸಿರುವ ಪ್ರಮುಖ ಪರೀಕ್ಷೆಗಳಲ್ಲಿ ನಡೆದಿರುವ ಸರಣಿ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಪರೀಕ್ಷೆ ರದ್ದಾದ ಬಳಿಕ ಉಂಟಾದ ಮಾನಸಿಕ ಒತ್ತಡದಿಂದ ಹಲವು ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ದೇಶವ್ಯಾಪಿ ನಡೆಯುತ್ತಿರುವ ಪ್ರತಿಭಟನೆಯ ಭಾಗವಾಗಿ ಶಿಕ್ಷಣ ತಜ್ಞ ಹಾಗೂ ಪರಿಸರ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಮತ್ತು ಇತರರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹವು 20ನೇ ದಿನಕ್ಕೆ ಕಾಲಿಟ್ಟಿದ್ದು, ಅವರ ಆರೋಗ್ಯ ತೀವ್ರ ಹದಗೆಟ್ಟಿದ್ದರೂ ಕೇಂದ್ರ ಸರ್ಕಾರ ಯಾವುದೇ ಪ್ರಜಾತಾಂತ್ರಿಕ ಸಂವಾದಕ್ಕೆ ಮುಂದಾಗಿಲ್ಲ. ಬದಲಾಗಿ ಹೋರಾಟಗಾರರನ್ನು ಬಲವಂತವಾಗಿ ಕರೆದೊಯ್ದಿರುವುದು ಸರ್ಕಾರದ ಸರ್ವಾಧಿಕಾರಿ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನ ಬಿಂಬಿಸುತ್ತದೆ ಎಂದರು. ಸ್ಟ್ಯಾಚ್ಯೂ ಮುಂದೆ ನಾವೆಲ್ಲ ವಿದ್ಯಾರ್ಥಿಗಳು ಇವತ್ತು ಹೋರಾಟನ ಮಾಡ್ತಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತು, ಇಡೀ ದೇಶದಾದ್ಯಂತ ನೀಟ್ ಏನು ಅಕ್ರಮ ಆಯಿತು ಅದನ್ನು ಪ್ರತಿಭಟಿಸಿ ಇವತ್ತು ಹೋರಾಟಗಳು ನಡೀತಾನೆ ಇದೆ. ಬಟ್ ಆದರೆ ಇವತ್ತು ಏನು ಸರ್ಕಾರ ಇದಕ್ಕೆ ಯಾವುದೇ ಥರ ಹೊಣೆನ ತಗೊಳ್ದಾನೆ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದನ್ನ ಏನು ಸರ್ಕಾರ ಗಮನಕ್ಕೆ ತಗೋಬೇಕು. ಜೊತೆಗೆ ಇವತ್ತು ಏನು ಸೋನಮ್ ವಾಂಗ್ಚುಕ್ ಅವರು ಒಬ್ಬರು ಸೈಂಟಿಸ್ಟು, ಇವತ್ತು ವಿದ್ಯಾರ್ಥಿಗಳ ಪರವಾಗಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರೋದನ್ನ ನಾವು ಒಪ್ಪಲ್ಲ ಅಂತ ಹೇಳಿ ಇಡೀ ದೇಶದ ವಿದ್ಯಾರ್ಥಿಗಳ ಪರವಾಗಿ ನಾನು ನಿಂತ್ಕೋತೀನಿ ಅಂತ ಹೇಳಿ ಹಂಗರ್ ಸ್ಟ್ರೈಕಿಗೆ ಕೂತ್ರು. ಅವ್ರ ಜೊತೆಗೆ ಇನ್ನಿತರ ವಿದ್ಯಾರ್ಥಿಗಳು ಕೂಡ. ಈ ವೇಳೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷೆ ಚೈತ್ರಾ, ಪದಾಧಿಕಾರಿಗಳಾದ ತಿಲಕ್, ನಪುಸಾ ಬಾನು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಮಾಜಿ ಕಂದಾಯ ಸಚಿವರಾದ HC ಶ್ರೀಕಂಠಯ್ಯನವರ 100ನೇ ವರ್ಷದ ಹುಟ್ಟುಹಬ್ಬವನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಶ್ರೀಕಂಠಯ್ಯ ಭವನದಲ್ಲಿ ಅದ್ದೂರಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ CS ಪುಟ್ಟೇಗೌಡ ಮಾತನಾಡಿ, ಯಾವುದಾದರೊಂದು ವಸ್ತುವನ್ನು ಕಳೆದುಕೊಂಡರೆ ಅದರ ಬೆಲೆ ನಮಗೆ ತಿಳಿಯುತ್ತದೆ. ಅದೇ ರೀತಿ ನಮ್ಮ ತಾಲೂಕಿನ ಧೀಮಂತ ನಾಯಕರಾದ ಶ್ರೀಕಂಠಯ್ಯನವರನ್ನು ನಾವು ಇಂದು ಕಳೆದುಕೊಂಡಿದ್ದೇವೆ. ಅವರು ಮಾಡಿರುವ ಶಾಶ್ವತ ಕೆಲಸಗಳು ಇಂದು ನಮ್ಮ ಕಣ್ಣ ಮುಂದಿವೆ. ಅಂದು ಹಳೆ ಮೈಸೂರು ವಿಭಾಗದಲ್ಲಿ ವಿಧಾನಸೌಧದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯಬೇಕು ಅಂದ್ರೆ ಅದಕ್ಕೆ ಮೂಲ ಶ್ರೀಕಂಠಯ್ಯನವರ ಪಾತ್ರ ಬಹುಮುಖ್ಯವಾಗಿದ್ದೆ. ನಿರ್ಗತಿಕರು, ಬಡವರು, ದೀನದಲಿತರು ಇವರುಗಳ ಮೇಲೆ ಎಲ್ಲಿಲ್ಲದ ಆಸಕ್ತಿ ಅವರದು. ಈಗಿನ ರಾಜಕೀಯಕ್ಕೆ ಹೋಲಿಸಿಕೊಂಡ್ರೆ ದ್ವೇಷ ರಾಜಕಾರಣ ಹೆಚ್ಚಾಗಿತ್ತು. ಆದ್ರೆ ಅಂದು ಯಾವುದೇ ರಾಜಕಾರಣಿಗಳು ದ್ವೇಷ, ಅಸೂಯೆ ಇವುಗಳನ್ನಿಟ್ಟುಕೊಂಡು ರಾಜಕೀಯ ಮಾಡುತ್ತಿರಲಿಲ್ಲ. ಅದನ್ನು ಸಹ ನಮ್ಮ ಶ್ರೀಕಂಠಯ್ಯನವರ ಮಾರ್ಗದರ್ಶನದಲ್ಲಿ ಬೆಳೆದಿರುವಂತಹ ಅನೇಕ ರಾಜಕಾರಣಿಗಳಿದ್ದಾರೆ. ಅವರನ್ನು ಸಹ ನಾವಿಂದು ನೋಡಬಹುದಾಗಿದೆ ಎಂದರು. ಜುಲೈ 18 ನಮ್ಮ ತಾತನ ದಿನಾಚರಣೆ. ಅವರು ಇವತ್ತು 100ನೇ ವರ್ಷದ ಹುಟ್ಟುಹಬ್ಬ. ನಿಮಗೆಲ್ಲ ಗೊತ್ತಾಯಿದ್ದಂಗೆ ಈ ಅವ್ರದ್ದು 100ನೇ ವರ್ಷ ಹುಟ್ಟುಹಬ್ಬಕ್ಕೆ ನಾವು ನಮ್ಮ ಕುಟುಂಬದವರು ಏನಾರ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂದ್ಕೊಂಡಿದ್ವಿ. ಅದ್ರ ಸಲುವಾಗಿ ನಾವು 1 ತಿಂಗಳು ಹಿಂದೆ ನಮ್ಮ ಈ ಬಾಲ್ಕ್ ಸಂಸ್ಥೆಯಿಂದ ಯುವ ಕೌಶಲ್ಯ ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಏನಂದರೆ ಕಂಪ್ಯೂಟರ್ ಟ್ರೈನಿಂಗು, ಸ್ಪೋಕನ್ ಇಂಗ್ಲೀಷು ಮತ್ತು ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡೋದು. ಇಲ್ಲಿ ತನಕ 300ರಿಂದ 400 ವಿದ್ಯಾರ್ಥಿಗಳು ಕೊಟ್ಟಿದ್ದೀವಿ. ಅದಾದ ನಂತರ ವಾಲಿಬಾಲ್ ಟೂರ್ನಮೆಂಟ್ ಮಾಡಿದ್ವಿ. ಏನಂತ ಅಣ್ಣಯ್ಯ ಕಪ್ ಅಂತ, ಅದು ನ್ಯಾಷನಲ್ ಲೆವೆಲ್. ಅದಾದಮೇಲೆ ಇವತ್ತಿನ ದಿವಸ ನಮ್ಮ ತಾಲೂಕಿನಾದ್ಯಂತ ಪೌರ ಕಾರ್ಮಿಕರಿಗೂ, ಅಂಗನವಾಡಿಯವರಿಗೂ ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೂ ನಮ್ಮ ತಾತನ ನೆನಪಿನ ಒಂದು ಕೊಡುಗೆ ಕೊಡಬೇಕು ಅಂದ್ಕೊಂಡಿದ್ವಿ. ಆ ಸಲುವಾಗಿ ಇವತ್ತಿನ ದಿವಸ ಅದನ್ನು ಮಾಡ್ತಾಯಿದ್ದೀವಿ.
ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಶಂಕರ್ ಎಂ, ಅಶೋಕ್ ಬಾಬು, ಗನ್ನಿ, ಗಿರೀಶ್, ಅಂಗಡಿ ಮಂಜುನಾಥ್, ರಂಗಸ್ವಾಮಿ, ವಿಶ್ವನಾಥ್ ಇನ್ನು ಮುಂತಾದವರು ಹಾಜರಿದ್ದರು. ಶಿಕ್ಷಕರು ರಾಷ್ಟ್ರ ನಿರ್ಮಾಣದ ಶಿಲ್ಪಿಗಳು. ಅವರು ಪ್ರತಿದಿನ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಹೊತ್ತು ಒತ್ತಡದ ನಡುವೆ ಕಾರ್ಯನಿರ್ವಹಿಸುತ್ತಾರೆ. ಆದ್ದರಿಂದ ಶಿಕ್ಷಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅತ್ಯಗತ್ಯ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಬಿಬಿ ಶಿವರಾಜು ಹೇಳಿದರು. ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ ಬೇಲೂರು ವತಿಯಿಂದ ಪಟ್ಟಣದ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿಗಳಿಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಸಂಕ್ರಾಮಿಕ ರೋಗಗಳ ವಿಭಾಗದ ಸಹಯೋಗದಲ್ಲಿ ಉಚಿತ ರಕ್ತದೊತ್ತಡ ಮತ್ತು ಮಧುಮೇಹ ತಪಾಸಣೆ ಹಾಗೂ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶಿಕ್ಷಕರು ತಮ್ಮ ವೃತ್ತಿಯ ಒತ್ತಡ ಮತ್ತು ಜವಾಬ್ದಾರಿಗಳ ನಡುವೆ ಅನೇಕ ಬಾರಿ ಸ್ವಂತ ಆರೋಗ್ಯವನ್ನು ಕಡೆಗಣಿಸುವ ಪರಿಸ್ಥಿತಿ ಉಂಟಾಗುತ್ತದೆ. ನಿಯಮಿತ ಆರೋಗ್ಯ ತಪಾಸಣೆ, ಸಮತೋಲಿತ ಆಹಾರ, ಪ್ರತಿದಿನ ವ್ಯಾಯಾಮ, ಮಾನಸಿಕ ನೆಮ್ಮದಿ ಹಾಗೂ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದರಿಂದ ಅನೇಕ ಅಸಂಕ್ರಾಮಿಕ ರೋಗಗಳನ್ನು ಆರಂಭಿಕ ಹಂತದಲ್ಲಿಯೇ ತಡೆಗಟ್ಟಬಹುದೆಂದು ಹೇಳಿದರು. ನಾವು ಸಾರ್ವಜನಿಕ ಆಸ್ಪತ್ರೆ ಬೇಲೂರು ಇನ್ಸಿಟಿ ಕೌನ್ಸಿಲರು ಇತ್ತೀಚಿನ ದಿನದಲ್ಲಿ ಸರ್ಕಾರ ಒಂದು ಅಸಾಂಕ್ರಾಮಿಕ ರೋಗಗಳ ಘಟಕ ಅಂತ ಹೇಳಿ ಒಂದು ಘಟಕವನ್ನು ಸ್ಥಾಪಿಸಿದೆ. ಈ ಘಟಕದ ಮೂಲಕವಾಗಿ ಈ ಕಾರ್ಯಕ್ರಮದ ಮೂಲಕವಾಗಿ ಸಾಮಾನ್ಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಅಂದರೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಮಧುಮೇಹ ರೋಗಿಗಳು ಹೆಚ್ಚಾಗಿ ಕಂಡುಬರ್ತಿದೆ. ಅಂದರೆ ಪ್ರಪಂಚದಲ್ಲಿ ಹೆಚ್ಚಾಗಿ ಇರುವಂಥದ್ರಲ್ಲಿ ನಮ್ಮ ಭಾರತ, ಚೀನಾ, ನಂತರದಲ್ಲಿ ನಮ್ಮ ಭಾರತ ದೇಶ ಇದೆ. ಅದ್ರ ಜೊತೆಗೆ BP ಸಹ ಜಾಸ್ತಿ ಆಗ್ತಿದೆ. ಆಮೇಲೆ ಸಾವಿನ ಸಂಖ್ಯೆಯಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ಈ ನಾನ್ ಕೆಮಿಕಲ್ ಡಿಸೀಸಲ್ಲಿ ಹೆಚ್ಚಾಗಿ ಜನ ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು 30 ವರ್ಷ ಮೇಲ್ಪಟ್ಟಂಥವ್ರು ಪ್ರತಿಯೊಬ್ಬರು ಸಹ ಕನಿಷ್ಠ ಒಂದು 6 ತಿಂಗಳಿಗಾರು ಒಂದು ಸರಿ ನಾವು ಒಂದು BP ಮತ್ತು ಶುಗರ್ನ ಮತ್ತು ECG ಮಾಡಿಸಬೇಕಾಗಿರುವಂಥದ್ದು. ಹಾಗಾಗಿ ನಾವು ಸಹ ಇಲ್ಲೆಲ್ಲ ಪ್ರತಿ ಗ್ರಾಮ ಮಟ್ಟದಲ್ಲೂ ಸಹ ಒಂದು ಈ ಥರದ ಕ್ಯಾಂಪನ್ನು ಆಯೋಜನೆ ಮಾಡಿ ಅಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಪ್ರತಿ ಜನರಿಗೂ ಸಹ ನಾವು BP ಶುಗರನ್ನು ಚೆಕಪ್ ಮಾಡಿ ಮತ್ತು ಅವರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಅವರ ಲೈಫ್ ಜೀವನ ಶೈಲಿಯನ್ನು ಬದಲಾವಣೆಯನ್ನು ಸಹ ಮಾಡೋದಕ್ಕೆ ನಾವು ಬದಲಾವಣೆ ಮಾಡೋದನ್ನು ಸಹ ಮಾಡ್ತಾ ಇದ್ದೀವಿ. ಈಗಾಗಲೇ ಕಾರ್ಯಕ್ರಮ ಹಳ್ಳಿ ಮಟ್ಟದಲ್ಲಿ ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ರಾಘವೇಂದ್ರ, ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್ ಎನ್, ಸದಸ್ಯರಾದ YD ಲೋಕೇಶ್ ಪುಟ್ಟು, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲೆ ಶ್ರೀನಿಧಿ, ಶಿಕ್ಷಕ ವೃಂದದವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲಾ ತರಹದ ಶೈಲಿಯ ಗೀತೆಗಳನ್ನು 6 ದಶಕಗಳಿಗೂ ಹೆಚ್ಚು ಕಾಲ ಹಾಡುತ್ತಾ ದಕ್ಷಿಣ ಭಾರತೀಯರನ್ನು ರಂಜಿಸಿದ ಗಾಯನ ಲೋಕದ ದೈತ್ಯ ಪ್ರತಿಭೆ ಎಸ್ ಜಾನಕಿ ಅಮ್ಮನವರು. ಇವರು ಸಾಧನೆ ವಿಶ್ವ ದಾಖಲೆಯೇ ಸರಿ ಎಂದು ವಾಸವಿ ಕ್ಲಬ್ನ ಅಧ್ಯಕ್ಷರಾದ ದೀಪಾ ಬಾಲಾಜಿಯವರು ನುಡಿದರು. ಪ್ರಗತಿಪರ ಯುವ ಮುಖಂಡರಾದ ಸುಪ್ರೀತ್ ಪಾಸ್ವಾನ್ ರವರು ಕನ್ನಡ ಚಿತ್ರರಂಗದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಕೇವಲ ಪುರುಷ ಗಾಯಕರಿಗೆ ಮಾತ್ರ ನೀಡಲಾಗುತ್ತಿತ್ತು. ಈ ಲಿಂಗ ತಾರತಮ್ಯ ಧೋರಣೆಯನ್ನು ಕಟುವಾಗಿ ಖಂಡಿಸಿದ ಎಸ್ ಜಾನಕಿ ಅಮ್ಮನವರು ನೈಜ ಪ್ರತಿಭೆಗಳಲ್ಲಿ ಮಹಿಳಾ ಗಾಯಕಿಯರಿಗೂ ಪ್ರಶಸ್ತಿಗಳಲ್ಲಿ ಅವಕಾಶ ಕಲ್ಪಿಸುವಂತೆ ಪ್ರಥಮವಾಗಿ ದನಿ ಎತ್ತಿದರು. ಆಡುಮುಟ್ಟದ ಸೊಪ್ಪಿಲ್ಲ, ಜಾನಕಿಯಮ್ಮ ಹಾಡದ ಗಾನ ಪ್ರಕಾರಗಳಿಲ್ಲ. ಇಂದು ಅವರು ನಮ್ಮಿಂದ ದೂರವಾಗಿರುವುದು ಕಲಾಕ್ಷೇತ್ರಕ್ಕೆ ಭರಿಸಲಾಗದ ನಷ್ಟ ಉಂಟಾಗಿದೆ ಎಂದರು. ಎಲ್ಲ ಗಣ್ಯರೇ, ನಾನು ಜಾನಕಿ ಅಮ್ಮನವರ ಕಟ್ಟ ಅಭಿಮಾನಿ. ಯಾವಾಗಲೂ ಸಹ ಅವರ ಹಾಡುಗಳನ್ನು ಹೆಚ್ಚು ನಾನು ಕೇಳ್ತಾ ಇರ್ತೇನೆ. ಸೊ ಅವರು ನಿಧನರಾದಾಗ ತುಂಬ ದುಃಖ ಆಯಿತು, ನನಗೆ ತುಂಬ ಬೇಜಾರಾಯಿತು. ಸೊ ಅದಕ್ಕಿಂತ ನಮ್ಮ ಕಡಲೊಸಳ್ಳಿ ನಾಗರಾಜು ಮತ್ತು ಅವರ ತಂಡವೊಂದವರು ತುಂಬ ಭಾವಕರಾಗಿ ಬಂದರು. ಹಿಂಗಾಯ್ತಲ್ಲ ಸರ್, ನಾವೊಂದು ಕಾರ್ಯಕ್ರಮವನ್ನು ಮಾಡಬೇಕು, ತಾವೆಲ್ಲರೂ ಸಪೋರ್ಟ್ ಮಾಡಬೇಕು, ಒಂದು ಕಾರ್ಯಕ್ರಮನ ಪುರಸಭೆ ಮುಂಭಾಗ ನಾವೊಂದು ಆಯೋಜನೆ ಮಾಡಬೇಕು ಅಂತೇಳಿ ಮಾಡಿದ್ರು. ಆಯ್ತರಪ್ಪ, ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಮಾಡಿ ಏನು ಬೇಕಾದ್ರೆ ಎಲ್ಲ ಹಿರಿಯರಿದ್ದಾರೆ, ಎಲ್ಲ ಕಲಾಭಿಮಾನಿಗಳಿದ್ದಾರೆ, ಎಲ್ಲರೂ ಸಹ ಬೆಂಬಲ ಸಹಕಾರ. ಎಲ್ಲ ಗಣ್ಯರೇ ಹಾಗೂ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಆತ್ಮೀಯರೇ ಮತ್ತು ಎಲ್ಲ ಪತ್ರಕರ್ತರೇ ಮತ್ತು ಎಲ್ಲ ಗಾಯನ ಪ್ರಿಯರೇ, ಸಂಗೀತಕ್ಕೆ ಭಾಷೆ ಇಲ್ಲ ಆದರೆ ಸಂಗೀತಕ್ಕೆ ಉಸಿರು ತುಂಬುವಂಥ ಆ ದೈವ ಶಕ್ತಿ ಎಸ್ ಜಾನಕಿ ಅಂತ ಹೇಳಿದ್ರೆ ತಪ್ಪಲಾಗದು. ಜಾನಕಿ ಅಮ್ಮನವರ ಹಾಡಿಗೆ ಸಾವಿಲ್ಲ. ಯಾಕೆಂತಂದರೆ ಸಂಗೀತ ಪ್ರೀತಿಸೋ ಪ್ರತಿಯೊಬ್ಬರಲ್ಲೂ ಸಹ ಜಾನಕಿ ಅಮ್ಮನವರು ಉಸಿರೇ ಆಗಿರ್ತಾರೆ. ಅವ್ರ ಸಂಗೀತ, ಅವ್ರ ವಿನಯತೆ, ಅವ್ರ ಸರಳತೆ, ಅವ್ರಿಗೆ ನಾವು ಸಂಗೀತದ ಮಹಾ ಗಾಯಕಿ ಅಂತ ಹೇಳಿದ್ರು ಸಹ ತಪ್ಪಾಗಲಿಲ್ಲ ಅವರು. ಏಕೆಂತಂದರೆ ಕಾಲ ಬದಲಾಗ್ತಾ ಹೋಗುತ್ತೆ, ಸಂಗೀತ ಶೈಲಿಗಳು ಬದಲಾಗ್ತಾ ಹೋಗುತ್ತೆ, ಹೊಸ ಗಾಯಕರು ಬರ್ತಾರೆ ಹೋಗ್ತಾರೆ, ತಲೆಮಾರುಗಳು ಬದಲಾವಣೆ ಆಗುತ್ತೆ.
ಆದರೆ ಪ್ರತಿ ಹಂತದಲ್ಲೂ ಹೃದಯದಲ್ಲಿ ಉಳಿಬೇಕು ಅಂತ ಆ ಸ್ಥೈರ್ಯತೆ ಉಳಿಯುವಂಥ ಏಕೈಕ ವ್ಯಕ್ತಿ ಗಾಯಕಿ ಇರುವಂಥ ಅಂತ ಸಾಲಂತಿ ಬಂತಂದರೆ ಎಸ್ ಜಾನಕಿ ಅವರು. ಅದು ಲೆಜೆಂಡ್ರಿನೇ ಹೌದು. ಕಾರ್ಯಕ್ರಮದಲ್ಲಿ ಕೆಎಂ ನಾಗರಾಜು, ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಡಿಕೆ ವಸಂತಯ್ಯ, ಕಿರುತೆರೆ ನಟರಾದ ಎಚ್ವಿ ಸುರೇಶ್ ಕುಮಾರ್, ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪ್ರೇಮ ಮಂಜುನಾಥ್ ಹಾಗೂ ಉಪನ್ಯಾಸಕರಾದ ಪ್ರಭುಶಂಕರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಆರ್ಬಿ ಪುಟ್ಟೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇತ್ತೀಚೆಗೆ ಆಟೋ ಅಪಘಾತದಲ್ಲಿ ಗಾಯಗೊಂಡ ಬೇಲೂರಿನ ಚನ್ನಕೇಶವನಗರದ ನಿವಾಸಿ ದಿವಂಗತ ಸಿದ್ದೇಶ್ ಕುಟುಂಬ ಸದಸ್ಯರಿಗೆ ಬೆಂಗಳೂರು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದಿಂದ ಧೈರ್ಯ ತುಂಬಿ ಧನಸಹಾಯ ನೀಡಲಾಯಿತು. ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಗೌರವಾಧ್ಯಕ್ಷ ಎಎಚ್ ಬಸವರಾಜು ಮಾತನಾಡಿ, ಕಳೆದ 1-2 ತಿಂಗಳ ಹಿಂದೆ ನಮ್ಮ ಸಮುದಾಯದ ಸಿದ್ದೇಶ್ ಕುಟುಂಬ ಸದಸ್ಯರು ಆಟೋದಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ನಡೆದ ಅಪಘಾತದಲ್ಲಿ 3 ಮಾರಣಾಂತಿಕವಾಗಿ ಗಾಯಗೊಂಡಿದ್ದಲ್ಲದೆ ಕುಟುಂಬ ನಿರ್ವಹಣೆಗೆ ಇದ್ದ ಆಟೋ ಸಹ ಸಂಪೂರ್ಣವಾಗಿ ಜಖಂಗೊಂಡು ಸುಟ್ಟು ಹೋಗಿದ್ದು ವಿಪರ್ಯಾಸದ ಸಂಗತಿಯಾಗಿದೆ. ಈ ದುರ್ಘಟನೆಯಿಂದ ನಮಗೆ ಮತ್ತು ಸಮುದಾಯಕ್ಕೆ ತುಂಬಲಾರದ ನಷ್ಟ ಹಾಗೂ ನೋವಿನೊಂದಿಗೆ ದುಃಖ ತಂದಿದೆ. ಆದ್ದರಿಂದ ದುಃಖತಪ್ತ ಕುಟುಂಬದೊಂದಿಗೆ ಸಮಾಜ ಹಾಗೂ ನಾವಿದ್ದೇವೆಂಬುದನ್ನು ತಿಳಿಸಬೇಕು ಎಂದರು. ಅಲ್ಲಿ ಏನು ಅಂದರೆ ನಾವೆಲ್ಲ ಮೊದಲು ಬಸವರಾಜನವರು ಈ ರೀತಿ ಆಗಿದೆ, ನಾವು ಸಹಾಯ ಮಾಡಬೇಕು, ನೀವೆಲ್ಲ ಇದು ಮಾಡಿ ಅಂತ ಕೇಳಿಕೊಂಡ್ರು. ಆವಾಗ ಅದಕ್ಕೆ ನಾವು ಅಲ್ಲಿವರೆಗೂ ನಮ್ಮ ವಿಷಯ ಗೊತ್ತಿರಲಿಲ್ಲ. ಆ ವಿಷಯ ಗೊತ್ತಾದ ಮೇಲೆ ನಾವೆಲ್ಲರೂ ಸೇರಿ ಅವರಿಗೆ ಧೈರ್ಯ ತುಂಬಬೇಕು ಅಂತ ಒಂದೇ ಉದ್ದೇಶ, ಧೈರ್ಯ ತುಂಬಬೇಕು. ಅವರಿಗೆ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇದ್ದೀವಿ, ನೀವು ಧೈರ್ಯವಾಗಿ, ಮನಸ್ಸು ಮುಖ್ಯ, ಯಾವುದೇ ಇದಲ್ಲ, ಮನಸ್ಸಿನಲ್ಲಿ ಧೈರ್ಯ ಬಂದರೆ ಅದಕ್ಕೆ ಹುಷಾರಾಗ್ತದೆ. ಅದರಿಂದ ಧೈರ್ಯ ತಗೊಂಡು ನೀವು ಮುಂದೆ ಹುಷಾರಾಗಿ ಬೇಗ ಗುಣಮುಖರಾಗ್ರಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತಲ್ಲಿ. ದುರ್ಘಟನೆ ಆಗಬಾರ್ದಾಗಿತ್ತು ಅನ್ನೋದೇ ನಮ್ಮೆಲ್ಲರ ಒಂದು ಲವ್. ಆ ವಿಡಿಯೋ ನೋಡಿ ಭಾಳ ಬೇಸರನೂ ಆಯಿತು, ಸಮಾಜಕ್ಕೆ ಒಂದು ದುಃಖನೂ ಆಯಿತು. ಆ ದುಃಖದ ಜೊತೆಯಲ್ಲಿ ಸಮಾಜ ಇರಬೇಕು, ಸಮಾಜ ಅಂತ ಮುಖಂಡರು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನ ಮಾಡಿ ಇವತ್ತು ಬಂದು ಅವರಿಗೆ ಧೈರ್ಯವನ್ನು ಹೇಳೋದಕ್ಕೆ ಬಂದಿದ್ದೀವಿ. ಹೊರತು ನಾವು ಕೊಟ್ಟಿರೋದೇನು ದೊಡ್ಡದಲ್ಲ, ಆದರೆ ಸಮಾಜ ಬಂದಿದೆ ಅನ್ನೋದು ಅವ್ರ ಖುಷಿ ಇರಬೇಕು ಅನ್ನೋದು, ಅವ್ರ ಮನಸ್ಸಿಗೆ ನೆಮ್ಮದಿ ಇರಬೇಕು ಅನ್ನೋದೇ ಒಂದು ಧೈರ್ಯವನ್ನು ಹೇಳೋದಕ್ಕೆ ಬಂದಿದ್ದೀವಿ. ಹೊರತು ಸಾಂಕೇತಿಕವಾಗಿ ಫೋನ್ಪೇ ಸಾಕಷ್ಟು ಜನ ಎಲ್ಲ ಮುಖಂಡರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಖಂಡರೆಲ್ಲ ಸೇರಿ ಒಂದು ಅಖಿಲ ಕರ್ನಾಟಕ ಅಗ್ನಿವಂಶ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಕೃಷ್ಣಯ್ಯ, ಕಾರ್ಯದರ್ಶಿ ಕೃಷ್ಣ, ಖಜಾಂಚಿ ಕುಮಾರ್, ಹಿಂದುಳಿದ ವರ್ಗ ಆಯೋಗದ ಸದಸ್ಯರಾಗಿದ್ದ ಯೋಗೇಶ್, ಹಾಸನ ಜಿಲ್ಲಾಧ್ಯಕ್ಷ ಚನ್ನೇಗೌಡ ಸೇರಿದಂತೆ ಸ್ಥಳೀಯರು ಮುಖಂಡರಿದ್ದರು. ರಾಜ್ಯದ ಚಿಕ್ಕ ತಿರುಪತಿ ಎಂದೇ ಪ್ರಸಿದ್ಧಿಯಾಗಿರುವ ತಾಲೂಕಿನ ಸುಕ್ಷೇತ್ರ ಮಾಲೇಕಲ್ಲು ಅಮರಗಿರಿ ತಿರುಪತಿಯಲ್ಲಿ ನೆಲೆಸಿರುವ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಜಾತ್ರಾ ಮಹೋತ್ಸವವು ದೇವಾಲಯದ ಸಂಪ್ರದಾಯದಂತೆ ನಡೆಯಲಿದ್ದು, ಈಗಾಗಲೇ ಮುಜರಾಯಿ ಇಲಾಖೆ ಮತ್ತು ದೇವಾಲಯ ಅಭಿವೃದ್ಧಿ ಸಮಿತಿ ಸಕಲ ಸಿದ್ಧತೆಯಲ್ಲಿ ತೊಡಗಿದೆ ಎಂದು ಅಭಿವೃದ್ಧಿ ಸಮಿತಿಯ ಟಿಆರ್ ನಾಗರಾಜ್ ಹೇಳಿದರು. ಜಾತ್ರಾ ಮಹೋತ್ಸವದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜುಲೈ 19ರಿಂದ ಆಗಸ್ಟ್ 4ರವರೆಗೆ ವೆಂಕಟರಮಣ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಪ್ರತಿದಿನ ವಿಶೇಷ ಪೂಜೆ, ಅಲಂಕಾರ ಪ್ರಿಯರಾದ ವೆಂಕಟರಮಣ ಸ್ವಾಮಿಗೆ ನಾನಾ ಅಲಂಕಾರಗಳು, ನಂತರ ದೇವಾಲಯದ ಆವರಣದಲ್ಲಿ ಉತ್ಸವಗಳು ಸಂಪ್ರದಾಯದಂತೆ ಜರುಗಲಿವೆ. ಶ್ರೀದೇವಿ ಭೂದೇವಿ ಸಮೇತನಾದ ವೆಂಕಟರಮಣ ಸ್ವಾಮಿಯ ಮಹಾರಥೋತ್ಸವವು ಜುಲೈ 26ರಂದು ಮಧ್ಯಾಹ್ನ ಜರುಗಲಿದ್ದು, ನಾಡಿನಾದ್ಯಂತ ಇರುವ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುವುದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸ್ ಇಲಾಖೆ ರಕ್ಷಣೆ ನೀಡಬೇಕೆಂದು ತಿಳಿಸಿದರು. ಅನಿವಾರ್ಯತೆ ಇದು ರಾಜ್ಯದ ಒಂದು ಹಿತದೃಷ್ಟಿಯಿಂದ ನಡೀತಾ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಅದೇ ರೀತಿ ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರು ಶಿವಲಿಂಗೇಗೌಡರು ಸಹ ಇದನ್ನು ಇವತ್ತು ಆಗಮಿಸಬೇಕಾಯಿತು. ಅವರಿಗೆ ತುರ್ತು ಕಾರ್ಯಕ್ರಮಗಳು ಇರುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಇವತ್ತು ಹಾಜರಾಗಿಲ್ಲ. ಅದರ ಒಂದು ಉದ್ದೇಶವಾಗಿ ನನಗೆ ನೀವು ಮಾಡಿ ಅಂತ ಹೇಳಿ ಒಂದು ಅಪ್ಪಣೆ ಕೊಟ್ಟಿರೋದ್ರಿಂದ ನಾನು ಇವತ್ತು ಈ ಒಂದು ಪತ್ರಿಕಾ ಇದನ್ನು ಕರೀತಾ ಇದ್ದೀನಿ. ದಯವಿಟ್ಟು ಅವರನ್ನ ಯಾಕೆ ಬಂದಿಲ್ಲ ಏನು ಅಂತ ಅನ್ನೋದನ್ನು ನಿಮಗೆ ಗೊತ್ತಿರೋದ್ರಿಂದ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದು
ದೇವಾಲಯದ ಆಗಮಿಕರಾದ ಎನ್ ರಾಮ್ ಪ್ರಸಾದ್ ಮಾತನಾಡಿ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಇಲ್ಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಹೊಂದಿದ್ದು, ದೇವಾಲಯದ ಪೂಜಾ ವಿಧಾನಗಳು ವೈಖಾನಸಾಗಮ ರೀತಿಯಲ್ಲಿ ನಡೆಯಲಿದ್ದು, ಆಷಾಢ ಮಾಸದ ದ್ವಾದಶಿಯಂದು ವೆಂಕಟರಮಣ ಸ್ವಾಮಿಯ ಮಹಾರಥೋತ್ಸವ ನಡೆಯುವುದು ಇಲ್ಲಿನ ವಿಶೇಷ. 17 ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವವು ಪ್ರತಿದಿನ ವಿಶೇಷತೆಯಿಂದ ಕೂಡಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಪಾಲ್ಗೊಂಡು ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದರ್ಶನ ಮಾಡಬೇಕು, ಮನದ ಇಷ್ಟಾರ್ಥಗಳು ಈಡೇರುತ್ತವೆಂದು ಭಕ್ತರಿಗೆ ಕರೆ ನೀಡಿದರು. ಓಂ ಲಕ್ಷ್ಮೀ ವಲ್ಲಭಾರಂಭಾಂ ವಿಘ್ನಾಮನಿ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ ಶೌತಸ್ಮಾರ್ಥಾದಿಕಂ ಕರ್ಮ ನಿಖಿಲಂ ಮೇನ ಸೂತ್ರಿತಂ ತಸ್ಮೈ ಸಮಸ್ತ ವೇದಾರ್ಥವಿದೆ ವಿಕಲಸೇ ನಮಃ. ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಆಷಾಢ ಶುದ್ಧ ದ್ವಾದಶಿ ದಿವಸ ಮಹಾರಥೋತ್ಸವ ನಡೆಯೋದು ಮೊದಲಿಂದನೂ ಒಂದು ವಾಡಿಕೆ ಬಂದಿದೆ. ಏನು ಅಂತಂದರೆ, ಇದು ಹಿಂದೆ ಚಿತ್ರದುರ್ಗದ ಪಾಳ್ಯಗಾರ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರ ಕಟ್ಟಿಸಿರೋ ದೇವಸ್ಥಾನ. ಅವನು ಚಿತ್ರದುರ್ಗದಲ್ಲಿ ಆಳಬೇಕಾದ್ರೆ ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಪಾದಯಾತ್ರೆ ಮಾಡ್ತಾ ಇದ್ದಂತೆ. ಈ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ನಿಖಿಲ್ ಯೋಗನಾಥನ್, ದೇವಾಲಯದ ಪಾರು ಪತ್ತೇದಾರ್ ಲೋಕೇಶಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಕೊಪ್ಪಳ ಜಿಲ್ಲಾ ವಕೀಲರ ಚುನಾವಣೆಗಿಂದು ಮತದಾನ ಭರದಿಂದ ಜರುಗಿತು. ಒಟ್ಟು 554 ಮತದಾರರನ್ನೊಳಗೊಂಡ ಈ ಚುನಾವಣೆಯಲ್ಲಿ ಮಧ್ಯಾಹ್ನ 12 ಗಂಟೆ ವೇಳೆಗೆ 50% ಮತದಾನವಾಗಿದ್ದು, ಗೆಲುವು ಯಾರಿಗೆ ದಕ್ಕಲಿದೆ ಎನ್ನುವುದು ಚರ್ಚೆಗೆ ಗ್ರಾಸವಾಗಿದೆ. ಈ ಚುನಾವಣೆಯಲ್ಲಿ 2 ಪ್ಯಾನೆಲ್ಗಳಲ್ಲಿ 2 ತಂಡಗಳು ಚುನಾವಣೆ ಎದುರಿಸುತ್ತಿದ್ದರೆ, ಹಲವರು ಸ್ವತಂತ್ರವಾಗಿ ಚುನಾವಣೆ ಎದುರಿಸುತ್ತಿದ್ದಾರೆ. ಮೊದಲ ಪ್ಯಾನೆಲ್ನಲ್ಲಿ ಎಚ್ ಮುರುಡಿ ಅಧ್ಯಕ್ಷ ಸ್ಥಾನಕ್ಕೆ, ಅಂದಾನಗೌಡ ಮಾಲಿ ಪಾಟೀಲ ಉಪಾಧ್ಯಕ್ಷ ಸ್ಥಾನಕ್ಕೆ, ಸಿಎಂ ಪೊಲೀಸ್ ಪಾಟೀಲ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ, ಬಸವರಾಜ ಮೇಲುಸಕ್ಕರೆ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ, ಖಜಾಂಚಿ ಸ್ಥಾನಕ್ಕೆ ವೀಣಾ ವಾಲ್ಮೀಕಿ ಸ್ಪರ್ಧಿಸಿದ್ದಾರೆ. ಈ ತಂಡ ಗೆಲ್ಲುವ ವಿಶ್ವಾಸದಲ್ಲಿದೆ. ಎರಡನೇ ಪ್ಯಾನೆಲ್ನಲ್ಲಿ ಪ್ರಕಾಶ ಆನಂದಳ್ಳಿ ಅಧ್ಯಕ್ಷ ಸ್ಥಾನಕ್ಕೆ, ಎಇಎಂ ಪೂಂಜಾರ ಉಪಾಧ್ಯಕ್ಷ ಸ್ಥಾನಕ್ಕೆ, ಬಿವಿ ಸಜ್ಜನ್ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ, ನೂರ್ ಅಹಮದ್ ಹೊಸಳ್ಳಿ ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ, ಖಜಾಂಚಿ ಸ್ಥಾನಕ್ಕೆ ಪುಷ್ಪಾ ಬೇವೂರ ವಾಲ್ಮೀಕಿ ಸ್ಪರ್ಧಿಸಿದ್ದಾರೆ. ಈ ತಂಡ ಸ್ಪರ್ಧೆ ಒಡ್ಡಿದ್ದು ಗೆಲ್ಲುವ ಪ್ರಯತ್ನದಲ್ಲಿದೆ. ಮತ್ತೊಂದೆಡೆ ಸ್ವತಂತ್ರವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಓಂಕಾರ ಶೆಟ್ಟರ್, ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಜಿಎಂ ಶಿವಪುರ, ಖಜಾಂಚಿ ಸ್ಥಾನಕ್ಕೆ ಕವಿತಾ ತಿಮ್ಮನಗೌಡರ್ ಸ್ಪರ್ಧಿಸಿದ್ರು. ಇವರುಗಳು ಸಹ ವೈಯಕ್ತಿಕವಾಗಿ ಮತಯಾಚನೆ ಮಾಡಿದ್ದು ಗೆಲ್ಲುವ ಲೆಕ್ಕಾಚಾರ ಮಾಡುತ್ತಿದ್ದಾರೆ. ತುಮಕೂರಿಗೆ ವಿಮಾನ ನಿಲ್ದಾಣ ನಿರ್ಮಾಣ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಹಾಗೂ ವಿರೋಧ ಪಕ್ಷಗಳ ಟೀಕೆಗಳಿಗೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ತುಮಕೂರಿಗೆ ವಿಮಾನ ನಿಲ್ದಾಣದ ನಿರೀಕ್ಷೆ. ತುಮಕೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಬಿಜೆಪಿ ನಾಯಕ ಬಿವೈ ವಿಜಯೇಂದ್ರ ಪತ್ರ ಬರೆದಿರುವ ಕುರಿತು ಪ್ರತಿಕ್ರಿಯಿಸಿದ ಡಿಸಿಎಂ, ತುಮಕೂರಿಗೆ ವಿಮಾನ ನಿಲ್ದಾಣವಾಗಬೇಕು ಎಂಬುದು ನನ್ನ ಇಚ್ಛೆಯೂ ಹೌದು. ಈ ಸಂಬಂಧ ತಾಂತ್ರಿಕ ಸಮಿತಿ 2 ಸ್ಥಳಗಳನ್ನು ಪರಿಶೀಲಿಸಿದೆ. ಸಚಿವ ಎಂಬಿ ಪಾಟೀಲ್ ನೆಲಮಂಗಲ ಮತ್ತು ಬಿಡದಿಯಂತಹ ಸ್ಥಳಗಳ ಬಗ್ಗೆಯೂ ಮಾತನಾಡಿದ್ದಾರೆ. ಅಂತಿಮವಾಗಿ ಡಿಜಿಸಿಎ ವರದಿ ಮತ್ತು ತಾಂತ್ರಿಕ ಸಮಿತಿಯ ಶಿಫಾರಸಿನ ಮೇಲೆ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ. ತುಮಕೂರಿನ ವಿಮಾನ ನಿಲ್ದಾಣ ಮಂಜೂರಾದ್ರೆ ನನಗೆ ಅತ್ಯಂತ ಸಂತೋಷ. ಅಭಿವೃದ್ಧಿ ದೃಷ್ಟಿಯಿಂದ ಬಿಡದಿ ಯೋಜನೆ, ಬಿಡದಿ ಪಾದಯಾತ್ರೆ ಮತ್ತು ಭೂ ಸ್ವಾಧೀನದ ಕುರಿತು ಮಾತನಾಡಿದ ಪರಮೇಶ್ವರ್, ಪಾದಯಾತ್ರೆ ಮಾಡಲು ಅವರಿಗೆ ಸ್ವಾತಂತ್ರ್ಯವಿದೆ, ಆದರೆ ನಾವು ಮಾಡುತ್ತಿರುವುದು ಅಭಿವೃದ್ಧಿಯ ದೃಷ್ಟಿಯಿಂದ. ಈ ಯೋಜನೆಯನ್ನು ಕುಮಾರಸ್ವಾಮಿಯವರು ಆರಂಭಿಸಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಮುಂದುವರಿಸಲಾಗಿದೆ. ಡಿಕೆಶಿ ಅವರು ಜಮೀನು ನೀಡುವಂತೆ ಸ್ವಯಂ ಪ್ರೇರಿತರಾಗಿ ಕೇಳಿದ್ದಾರೆ. ರಾಜಕೀಯ ದೃಷ್ಟಿ ಬದಿಗಿಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ನೋಡಬೇಕಿದೆ ಎಂದು ಹೇಳಿದರು. ಮಾಡಿದ್ರೆ ಮಧ್ಯ ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ, ಉತ್ತರ ಕರ್ನಾಟಕ ಭಾಗಕ್ಕೂ ಅನುಕೂಲ ಆಗುತ್ತೆ. ಅವರಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದಾರೆ. ನಾವು ಕೂಡ ತುಮಕೂರಿಗೆ ಆಗಬೇಕು ಅನ್ನೋ ಇಚ್ಛೆ ಮೊದಲಿಂದನೂ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ನಾನು ಕೂಡ. ಆದರೆ ಟೆಕ್ನಿಕಲ್ ಕಮಿಟಿ ಏನು 2 ಜಾಗವನ್ನು ನೋಡಿ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಮ್ಮ ಎಂ ಬಿ ಪಾಟೀಲ್ರವರು 2 ಜಾಗವನ್ನು, ಒಂದು ನೆಲಮಂಗಲದ ಕುಣಿಗಲ್ ರೋಡ್ ಇದೆಯಲ್ಲ ಆ ಭಾಗ ಒಂದು ಮತ್ತು ಬಿಡದಿ ಒಂದು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. DGCA ಅವ್ರದ್ದು ಟೆಕ್ನಿಕಲ್ ಟೀಮ್ ಇದೆ. ನಗರದ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ತಿಂಗಳುಗಟ್ಟಲೆ ನಿಲ್ಲಿಸಲಾಗಿರುವ ಬೀಡಾಡಿ ವಾಹನಗಳ ವಿರುದ್ಧ ಬಿಬಿಎಂಪಿ ಮತ್ತು ಟ್ರಾಫಿಕ್ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ವಿಶೇಷ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು, ನಗರದ ಅಂದಗೆಡಿಸುವ ವಾಹನಗಳನ್ನು ತೆರವುಗೊಳಿಸಲು ಸಚಿವ ಕೃಷ್ಣ ಬೈರೇಗೌಡ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ.
ನಗರಾದ್ಯಂತ ಅನಾಥವಾಗಿ ನಿಲ್ಲಿಸಲಾಗಿರುವ ಸುಮಾರು 2700 ವಾಹನಗಳನ್ನು ಅಧಿಕಾರಿಗಳು ಈಗಾಗಲೇ ಪಟ್ಟಿ ಮಾಡಿದ್ದಾರೆ. ಕಾರ್ಯಾಚರಣೆಯ ಭಾಗವಾಗಿ ಈಗಾಗಲೇ 1034 ವಾಹನಗಳಿಗೆ ನೋಟಿಸ್ ಅಂಟಿಸಲಾಗಿತ್ತು. ಆದರೆ ಮಾಲೀಕರು ವಾಹನಗಳನ್ನು ಸ್ಥಳಾಂತರಿಸಲು ಯಾವುದೇ ಆಸಕ್ತಿ ತೋರುತ್ತಿರುವ ಹಿನ್ನೆಲೆಯಲ್ಲಿ ಈಗ ಬಲವಂತದ ತೆರವು ಕಾರ್ಯ ಆರಂಭಿಸಲಾಗಿದೆ. ವಾಹನಗಳನ್ನು ಟೋಯಿಂಗ್ ಮಾಡಿ ಸಾಗಿಸಿದ ಬಳಿಕವೂ ಮಾಲೀಕರಿಗೆ ತಮ್ಮ ವಾಹನಗಳನ್ನು ವಾಪಸ್ ಪಡೆದುಕೊಳ್ಳಲು ಹೆಚ್ಚುವರಿಯಾಗಿ 15 ದಿನಗಳ ಕಾಲಾವಕಾಶ ನೀಡಲಾಗುವುದೆಂದು ಸಚಿವರು ತಿಳಿಸಿದ್ದಾರೆ. ರಸ್ತೆ ಮತ್ತು ಫುಟ್ಪಾತ್ಗಳು ಯಾರಿಗೂ ಸೇರಿದ ಆಸ್ತಿಯಲ್ಲ, ಅವು ಸಾರ್ವಜನಿಕರ ಹಕ್ಕು. ಸಾರ್ವಜನಿಕ ಜಾಗಗಳನ್ನು ಅತಿಕ್ರಮಿಸಿ ನಗರವನ್ನು ಗುಜರಿ ಅಂಗಡಿಯಂತೆ ಕಾಣುವಂತೆ ಮಾಡುವುದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ತರಬೇತಿಯಲ್ಲಿ ಕಲಿತ ವಿಷಯಗಳನ್ನು ಶಾಲಾ ಮಕ್ಕಳಿಗೆ ತಿಳಿಸಿ ಮಕ್ಕಳ ಅಭಿವೃದ್ಧಿ ಸಹಕಾರಿಯಾಗಲೆಂದು ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಮತಿ ದೇವರಕುಮಾರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜು ಸಭಾಂಗಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮಳವಳ್ಳಿ, ಎನ್ಇಎಸ್ ಹಾಗೂ ಶಾಂತಿ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೆದ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಲಯನ್ಸ್ ಕ್ಲಬ್ ಒಗ್ಗೂಡಿ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕಣ್ಣಿನ ತಪಾಸಣೆ, ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸುವಂತೆ ಸಲಹೆ ನೀಡಿದರು. ಇದೇ ವೇಳೆ ವಿವಿಧ ಶಾಲೆಗಳಿಂದ ಬಂದು ತರಬೇತಿ ಪಡೆದ ಶಿಕ್ಷಕರುಗಳಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲ ಸಿದ್ದೇಗೌಡ, ಜಿಲ್ಲಾಧ್ಯಕ್ಷ ಕೋಮಲ, ಮಾಜಿ ಜಿಲ್ಲಾ ರಾಜ್ಯಪಾಲೆ ಕವಿತಾ ಶಾಸ್ತ್ರಿ, ರಾಜಶೇಖರ್, ಲಯನ್ಸ್ ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಕೋಮಲ ಅವರು ಕ್ವೆಸ್ಟ್ ಕೋಆರ್ಡಿನೇಟರ್. ಈ ಮೊನ್ನೆ 3 ದಿನದಿಂದ ಅವರು ಹುಷಾರಿರಲಿಲ್ಲ. ಅವತ್ತು ರಾತ್ರಿ ತುಂಬ ಸಂತೋಷ ಆಯಿತು. ಅದೇ ರೀತಿ ಅವರು ಈ ಕ್ವೆಸ್ಟನ್ನು ಮೊದಲನೇ ಕ್ವೆಸ್ಟ್ ಪ್ರೋಗ್ರಾಮನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಮುಂದೆಯೂ ಸಹ ಇನ್ನೂ 2 ಕ್ವೆಸ್ಟ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅಂತ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ 3 ರಿಂದ 4 ಕ್ವೆಸ್ಟ್ ಪ್ರೋಗ್ರಾಮ್ಗಳು ಆಗ್ತಾನೇ ಇದೆ. ಅದನ್ನು ಪ್ರೋಗ್ರಾಮ್ಗಳಾಗುತ್ತೆ, ಹಾಗೆ ಇಂಪ್ಲಿಮೆಂಟೇಷನ್ ಸಹ ನಡೀತಾ ಇದೆ. ರಸ್ತೆ ಬದಿ ವ್ಯಾಪಾರವನ್ನೇ ನಂಬಿ ಜೀವನ ಕಟ್ಟಿಕೊಂಡಿರುವ ಬಡ ಬೀದಿ ಬದಿಯ ವ್ಯಾಪಾರಿಗಳಿಗೆ ಪರ್ಯಾಯ ಕಲ್ಪಿಸಬೇಕೆಂದು ಒತ್ತಾಯಿಸಿ ಭಾರತೀಯರ ಸೇವಾ ಸಮಿತಿ ಪದಾಧಿಕಾರಿಗಳು ಹಾಗೂ ಬೀದಿ ಬದಿಯ ವ್ಯಾಪಾರಿಗಳು ಬೆಂಗಳೂರು ಪೂರ್ವ ಜಿಬಿಎ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಹದೇವಪುರ ಬಳಿ ಇರುವ ಬೆಂಗಳೂರು ಪೂರ್ವ ಜಿಬಿಎ ಕಚೇರಿಗೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಬಡ ಬೀದಿ ಬದಿಯ ವ್ಯಾಪಾರಿಗಳು ತಮ್ಮ ನೋವು ತೋಡಿಕೊಂಡು ವ್ಯಾಪಾರಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಜಿಬಿಎ ಅಧಿಕಾರಿಗಳ ಮುಂದೆ ಅಳಲು ತೋಡಿಕೊಂಡರು. ನಂತರ ಮಾತನಾಡಿದ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಎಂ ರಾಮಚಂದ್ರ, ಕಳೆದ 25 ವರ್ಷಗಳಿಂದ ಹೂಡಿ, ಐಪಿಟಿಸಿಎಲ್, ವೈಟ್ಫೀಲ್ಡ್ ಮುಂತಾದ ಸ್ಥಳಗಳಲ್ಲಿ ಬೀದಿ ಬದಿ ವ್ಯಾಪಾರ ನೆಚ್ಚಿಕೊಂಡು ಸಾವಿರಾರು ಕುಟುಂಬಗಳು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಸರ್ಕಾರ ಕಾನೂನಿನ ಹೆಸರಿನಲ್ಲಿ ಇವರನ್ನು ತೆರವು ಮಾಡಿದ್ದರಿಂದ ಕುಟುಂಬಗಳು ಬೀದಿಗೆ ಬಂದಿವೆ. ಇವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಮೂಲಕ ಜಿಪಿಎ ಅಧಿಕಾರಿಗಳು ಬಡವರ ಪರವಾಗಿ ನಿಲ್ಲಬೇಕೆಂದು ಒತ್ತಾಯಿಸಿದರು. ಜೊತೆಗೆ ಏನು ಗ್ರೇಟರ್ ಬೆಂಗಳೂರಿನ BBMP ಎಲ್ಲ ಅಧಿಕಾರಿ ಬಂಧುಗಳೇ, ಇವತ್ತು ಬಂದಿರೋ ಉದ್ದೇಶ ಇಷ್ಟೇ. ಸರ್ಕಾರ ಈಗ ಏನು ಬೀದಿ ಬದಿ ವ್ಯಾಪಾರಿಗಳನ್ನು, ರಸ್ತೆಗಳನ್ನು, ಮುಖ್ಯ ರಸ್ತೆಗಳನ್ನು ತೆರವುಗೊಳಿಸಿ ಪಾದಚಾರಿಗಳಿಗೆ ಸಮಸ್ಯೆ ಆಗದಂಗೆ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಕೃಷ್ಣ ಬೈರೇಗೌಡರು ಸಾಹೇಬರು ಆದೇಶವನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ಏನು ಮಾನ್ಯ ಆಯುಕ್ತರು ಬೆಂಗಳೂರು ಪೂರ್ವ ನಗರ ಪಾಲಿಕೆಯವರನ್ನು ಭೇಟಿ ಮಾಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಗುತ್ತಿರುವ ತೊಂದರೆ ಕುರಿತು ಮನವಿ ಸಲ್ಲಿಸಲು ಬಂದಿರ್ತಾರೆ. ಮಾನ್ಯ ಆಯುಕ್ತರು ಹಾಗೂ ಅಪರ ಆಯುಕ್ತರ ಅಭಿವೃದ್ಧಿ ಮತ್ತು ಅಪರ ಆಯುಕ್ತರ ಕಂದಾಯರವರು ಈ ದಿನ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಸಭೆಗೆ ಹೋಗಿದ್ದಾರೆ. ಆದ್ದರಿಂದ ಮಾನ್ಯ ಆಯುಕ್ತರು ಬೆಂಗಳೂರು ಪೂರ್ವ ನಗರ ಪಾಲಿಕೆಯವರ ಪರವಾಗಿ ಈ ದಿನ ತಮ್ಮ ದೂರಿನ ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ವಿ ಅಮರನಾಥ್, ಮುನಿರಾಜ್, ಫಾರೂಕ್, ಕೃಷ್ಣಪ್ಪ, ಯಶೋದಮ್ಮ, ರವಿ, ಅಶೋಕ್ ಕುಮಾರ್, ಸುರೇಶ್, ಉದಯ್ ಮತ್ತಿತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಎಮ್ಎನ್ ಕೋಟೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ದೇವಾಲಯ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಎಮ್ಎನ್ ಕೋಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಸುಮಾರು 9 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಜಾತ್ರೆಯ ಪ್ರಯುಕ್ತ ದೇವಾಲಯದಲ್ಲಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ರಥವನ್ನು ವಿದ್ಯುಕ್ತವಾಗಿ ಎಳೆಯುವುದರ ಮೂಲಕ ಜಾತ್ರೆಗೆ ಚಾಲನೆ ದೊರೆತಿದ್ದು, ಜುಲೈ 22ರಿಂದ ಆರಂಭವಾದ ಜಾತ್ರೆ 9 ದಿನ ನಡೆಯುತ್ತದೆ. ಪ್ರತಿದಿನವೂ ದೇವರ ಉತ್ಸವ ನಡೆಯಲಿದೆ. ಜಾತ್ರೆಗೆ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಬರುವ ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಗ್ರಾಮಸ್ಥರು ಭಾಗವಹಿಸಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ಹಾಗೂ ಕೊಪ್ಪಳ ನಗರದಲ್ಲಿ ಶಿಕ್ಷಣ ತಜ್ಞ, ಪರಿಸರವಾದಿ ಹಾಗೂ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಸಮಾನ ಮನಸ್ಕರ ಬಳಗ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಮಾನ ಮನಸ್ಕರ ಬಳಗದ ಪ್ರಮುಖರಾದ ಭೀಮಾಶಂಕರ ಪಾಣೇಗಾಂವ್, ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಾದ ನೀಟ್ ಸೇರಿದಂತೆ ವಿವಿಧ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳ ಕುರಿತು ಸಮಗ್ರ ಹಾಗೂ ಪಾರದರ್ಶಕ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿನ ಅಕ್ರಮಗಳಿಗೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಬೇಕು. ಕಳೆದ 21 ದಿನಗಳಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಸೋನಂ ವಾಂಗ್ಚುಕ್ ಅವರನ್ನು ಪೊಲೀಸರು ಬಲವಂತವಾಗಿ ಪ್ರತಿಭಟನಾ ಸ್ಥಳದಿಂದ ತೆರವುಗೊಳಿಸಿ ಆಸ್ಪತ್ರೆಗೆ ದಾಖಲಿಸಿರುವುದು ಹಾಗೂ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದವರನ್ನು ಚದುರಿಸಲು ಭಾರೀ ಪ್ರಮಾಣದ ಪೊಲೀಸ್ ಪಡೆಯನ್ನು ನಿಯೋಜಿಸಿರುವುದು ಖಂಡನೀಯ ಎಂದರು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಬಸವರಾಜ್ ಸುಳಿಭಾವಿ, ಪಿರ್ ಭಾಷಾ, ಬಸವರಾಜ್ ಶೀಲವಂತರ, ಸಮಾನ ಮನಸ್ಕರ ಬಳಗದ ಪ್ರಮುಖರಾದ ರುದ್ರಪ್ಪ ಭಂಡಾರಿ, ಬಸವರಾಜ ಕುಟ್ಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡುವಂತೆ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಪತ್ರ ಪ್ರಮುಖವಾಗಿ ಬೇಡಿಕೆಗಳಂತಂದ್ರೆ ಸೋನಂ ವಾಂಗ್ಚುಕ್ ಅವರು ಆರೋಗ್ಯ ರಕ್ಷಣೆಗೆ ಅಗತ್ಯ ವೈದ್ಯಕೀಯ ಕ್ರಮ ಮತ್ತು ಮಾನವೀಯ ಕ್ರಮಗಳನ್ನ ತಕ್ಷಣ ಕ್ರಮ ಕೈಗೊಳ್ಳಬೇಕಂತ ಅವರು ಸುಮಾರು 20 ದಿವಸ ಆಯ್ತಾರೆ ಅಲ್ಲಿ ಅವರು ಉಪವಾಸ ಸತ್ಯಾಗ್ರಹ ಕೊಟ್ಟಿದ್ದಾರೆ. ಮುಖ್ಯವಾಗಿ ಭಾರತ ಸರ್ಕಾರದಿಂದ ಶೈಕ್ಷಣಿಕ ವ್ಯವಸ್ಥೆನ ಸುಧಾರಣೆ ಆಗಬೇಕಂತೇಳಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮನ ತಡೆಗಟ್ಟಬೇಕು ಮತ್ತು ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ನಡೆಸಬೇಕು ಅಂತ. ಜೊತೆಗೆ ಇದಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ನೀಡಬೇಕಂತ ಕೂಡ ಆಗ್ರಹ ಕೇಳಬೇಕು. ನಾವು ಕೂಡ ಒಂದು ನಮ್ಮ ವೇದಿಕೆಯನ್ನು ಆಗ್ರಹ ಮಾಡ್ತೀವಿ. ಸರ್ಕಾರ ಈ ಒಂದು ನ್ಯಾಯಯುತ ಬೇಡಿಕೆ ಸ್ಪಂದಿಸಿ ಕೂಡಲೇ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದಲ್ಲಿ ಯಾವುದೇ ಗೊಂದಲವಿಲ್ಲ. ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಹೋರಾಟ ನಡೆಸಲಿವೆ ಎಂದು ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಡೆಸುತ್ತಿರುವ ಹೋರಾಟದ ಕುರಿತು ಮಾಧ್ಯಮಗಳಲ್ಲಿ ವ್ಯಕ್ತವಾಗುತ್ತಿರುವ ಗೊಂದಲಿಗೆ ತೆರೆ ಎಳೆದ ಅವರು ಈ ಕುರಿತು ಪ್ರಮುಖ ಹೇಳಿಕೆಗಳನ್ನು ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕೆಂಬುದು ನಮ್ಮ ಮತ್ತು ಜೆಡಿಎಸ್ ಪಕ್ಷದ ಸುಸ್ಪಷ್ಟ ನಿಲುವು. ನಮ್ಮಿಬ್ಬರ ಉದ್ದೇಶ ಒಂದೇ ಆಗಿರುವುದರಿಂದ ಹೋರಾಟದಲ್ಲಿ ಯಾವುದೇ ಗೊಂದಲವಿಲ್ಲ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಈಗಾಗಲೇ ಯೋಜನೆ ಕೈಬಿಡದಿದ್ರೆ ಪಾದಯಾತ್ರೆ ನಡೆಸುವುದಾಗಿ ಘೋಷಿಸಿದ್ರು. ಪಾದಯಾತ್ರೆಯ ದಿನಾಂಕ ಮತ್ತು ಇತರ ರೂಪುರೇಷೆಗಳ ಬಗ್ಗೆ ಜೆಡಿಎಸ್ ನಾಯಕರಿಗೆ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಒಂದೇ ದಿನ ಪಾದಯಾತ್ರೆಯನ್ನು ನಡೆಸಲಿದ್ದೇವೆ ಎಂದರು. ನಾವಿನ್ನು ತೀರ್ಮಾನ ಮಾಡಿಲ್ಲ. ನಾವು ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರು ಅವ್ರ ಹತ್ರ ಮಾತಾಡಿದಾರೋ ಏನೋ ಗೊತ್ತಿಲ್ಲ. ಹಾಗಾಗಿ ಮಾತಾಡ್ತಾರೆ, ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ನಮ್ದು ಯಾವುದೇ ಹೋರಾಟದ ಬಗ್ಗೆ ನಮ್ದು ಯಾವುದೇ ಎರಡು ಧ್ವನಿ ಇಲ್ಲ, ಒಂದೇ ಧ್ವನಿ ನಮ್ದು NDAದು, JDS ಮತ್ತು ಬಿಜೆಪಿದು ಆ ಯೋಜನೆಯನ್ನ ಕೈಬಿಡ್ತೀವಿ. ಪಾದಯಾತ್ರೆ ಒಂದೇ ಬಗ್ಗೆ ನಮ್ದು ಪಾದಯಾತ್ರೆ ಒಂದೇ, ಅದ್ರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ ಅಷ್ಟೇ. ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನೀಟ್ 2026ರ ಫಲಿತಾಂಶ ಪ್ರಕಟ. ಆಕಾಶ್ ಅಕಾಡೆಮಿಯ ನಮಿತ್ ಗೌಡ ಜಿಲ್ಲೆಗೆ ಪ್ರಥಮ. ಸಂಭ್ರಮದಲ್ಲಿ ಮುಳುಗಿದ ಆಕಾಶ್ ಅಕಾಡೆಮಿ ಹಾಗೂ ಪೋಷಕರು. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ದೇವೇಗೌಡ ವಿಧಿವಶ. ದೇವೇಗೌಡ ಕುಟುಂಬಕ್ಕೆ ಭಾರೀ ಆಘಾತ. ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಹಾಸನದಲ್ಲಿ ಸಂಭ್ರಮದ ಅಭ್ಯುದಯ 2026. ಸಂತೋಷ ಬಿಟ್ಟರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ವಿದ್ಯಾರ್ಥಿಗಳಿಗೆ ಗಣ್ಯರ ಕಿವಿಮಾತು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.